Hello dear students, welcome to Sing Style of Max. So ನಾವು ಆಲ್ರೆಡಿ ಈಗ ವೆಕ್ಟರ್ ಆಲ್ಜಿಬ್ರಾನ ಸ್ಟಾರ್ಟ್ ಮಾಡಿದ್ವಿ ಹೌದಾ. ಅದರಲ್ಲಿ ಯೂನಿಟ್ ವೆಕ್ಟರು, ಟೈಪ್ಸ್ ಆಫ್ ವೆಕ್ಟರ್ ಅಂದರೆ ಏನು, ಡಾಟ್ ಪ್ರಾಡಕ್ಟ್ ಅಂದರೆ ಏನು, ಆ್ಯಂಡ್ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್ ಲರ್ನ್ಡ್. ಆ್ಯಂಗಲ್ ಫೈಂಡ್ ಮಾಡೋದು ಹೇಗೆ, ಇನ್ ಕೇಸ್ ನಿಮಗೆ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದು, ಡಾಟ್ ಪ್ರಾಡಕ್ಟ್ ಕೊಟ್ಟಿದ್ರೆ ಆ್ಯಂಗಲ್ ಹೇಗೆ ಫೈಂಡ್ ಮಾಡ್ತೀರಾ, ಪ್ರೊಜೆಕ್ಷನ್ ಹೇಗೆ ಫೈಂಡ್ ಮಾಡ್ತೀರಾ, ಇವೆಲ್ಲದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ಸ್ನ ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಎನಿವೇಸ್ ಲೆಟ್ಸ್ ಗೆಟ್ ಇನ್ ಟು ಆರ್ ಟುಡೇಸ್ ಟಾಪಿಕ್. ಓಕೆ, ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಮ್ದು ಏನಿದೆ, ಬೇಸ್ಡ್ ಆನ್ ಪ್ರೀವಿಯಸ್ ಲೆಕ್ಚರ್ ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಎಕ್ಸಸೈಸ್, ದಟ್ಸ್ ಇಟ್, ರೈಟ್. ಸೊ ಲೆಟ್ ಸ್ಟಾರ್ಟ್ ಎಕ್ಸಸೈಸ್ 10.3. 10.3 ಅಲ್ಲಿ ಕ್ವಶನ್ ನಂಬರ್ 1 ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಫೈಂಡ್ ದ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಎ ಬಾರ್ ಅಂಡ್ ಬಿ ಬಾರ್ ವಿತ್ ಮ್ಯಾಗ್ನಿಟ್ಯೂಡ್ √3 and 2 ರೆಸ್ಪೆಕ್ಟಿವ್ಲಿ ಹ್ಯಾವಿಂಗ್ ಎ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು √6. ಕರೆಕ್ಟ್. ಸೊ ಹಂಗಂದ್ರೆ ಏನು, ನಾವೇನು ಕಂಡುಹಿಡಿಬೇಕೀಗ, ಆಂಗಲ್ ಕಂಡುಹಿಡಿಬೇಕು. ಓಕೆ, ವಿ ಹ್ಯಾವ್ ಟು ಫೈಂಡ್ ದ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್. ನಮಗೆ ಈಗ ಆಲ್ರೆಡಿ ಏನು ಕೊಟ್ಟಿದ್ದಾರೆ ಅವರು ಅನ್ನೋದನ್ನು ಅಬ್ಸರ್ವ್ ಮಾಡ್ಬೇಕು ನಾವು. ಎಸ್ ಆರ್ ನೋ? ಸೊ ಕ್ವಶನ್ ನಂಬರ್ 1 ಗಿವನ್. ಫಸ್ಟ್ ಏನು ಕೊಟ್ಟಿದ್ದಾರೆ ಅನ್ನೋದು ಬರ್ಕೊಂಡ್ಬಿಟ್ರೆ, ಐ ಟೋಲ್ಡ್ ಯು ನೋ, ಮ್ಯಾಥ್ಸ್ ಅಂದರೆ ಸಿಂಪಲ್. ಏನು ಕೊಟ್ಟಿದ್ದಾರೆ, ಏನು ಕೇಳ್ತಾ ಇದ್ದಾರೆ, ಕೊಟ್ಟಿರೋದನ್ನು ಕೇಳ್ತಾ ಇರೋದಕ್ಕೆ ಹೇಗೆ ಯೂಸ್ ಮಾಡಬಹುದು, ದಟ್ಸ್ ಇಟ್. ಓಕೆ, ಸೊ ವಾಟ್ ಈಸ್ ಗಿವೆನ್ ನಾವು? ಗಿವೆನ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕೊಟ್ಟಿದ್ದಾರೆ √3, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಕೊಟ್ಟಿದ್ದಾರೆ ಬಂದ್ಬಿಟ್ಟು 2, ಹಾಗೆ ಡಾಟ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ √6. ಕರೆಕ್ಟ್, ರೈಟ್. ಆ್ಯಂಡ್ ವಾಟ್ ದೇ ಆರ್ ಆಸ್ಕಿಂಗ್, ಫೈಂಡ್ ದಿ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಅಂತ ಅಂದರೆ ಏನು? ಥೀಟಾ. ದೇ ಆರ್ ಆಸ್ಕಿಂಗ್ ಯು ಥೀಟಾ ವ್ಯಾಲ್ಯೂ. ಎಸ್ ಆರ್ ನೋ? ಸೊ ವಿ ನೋ ದಟ್ ಡಾಟ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, a bar dot b bar is equal to magnitude of a bar magnitude of b bar into cos theta. If I want theta, I told you from this how will you find theta? Cos theta is equal to, cos theta ಅಲ್ಲೇ ಇರಲಿ, ಇವೆಲ್ಲ ಪ್ರಾಡಕ್ಟ್ ತಾನೆ, ಪ್ರಾಡಕ್ಟ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ, a bar dot b bar ಕೆಳಗಡೆ magnitude of a bar magnitude of b bar. Got it? So you will be getting this, right? Now how to find a bar dot b bar? ನ್ಯೂಮರೇಟರ್ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ √6 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಏನು ಕೊಟ್ಟಿದ್ದಾರೆ √3 ಇಂಟು ಬಿ ಬಾರ್ ಇನ್ ಮ್ಯಾಗ್ನಿಟ್ಯೂಡ್ ಬಂದುಬಿಟ್ಟು 2 ಕೊಟ್ಟಿದ್ದಾರೆ. ಅಬ್ಸರ್ವ್ ಕ್ಲಿಯರ್ಲಿ, √6 ಈಸ್ ನಥಿಂಗ್ ಬಟ್ √3 ಇಂಟು √2. ಎಸ್ ಆರ್ ನೋ? ಆ್ಯಂಡ್ ಇಲ್ಲಿ 2√3 ಆಲ್ರೆಡಿ ಇದೆ ಡಿನಾಮಿನೇಟ್ರಲ್ಲಿ, ಸೊ √3 ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ 2 ಈಸ್ ನಥಿಂಗ್ ಬಟ್, ಇಲ್ಲಿ √2/2 ಉಳಿಯುತ್ತಲ್ಲ, 2 ಈಸ್ ನಥಿಂಗ್ ಬಟ್ √2 ಇಂಟು √2. ಎಸ್ ಆರ್ ನೋ? ವೈ? ಅಬ್ಸರ್ವ್ ಕ್ಲಿಯರ್ಲಿ, √2 ಇಂಟು √2 ಅಂದರೆ ಏನಾಗುತ್ತಪ್ಪ, √2 ಹೋಲ್ ಸ್ಕ್ವೇರ್ ಆಗುತ್ತೆ ತಾನೆ. ಎಸ್, ಹೋಲ್ ಸ್ಕ್ವೇರ್ ಆಗುತ್ತೆ ಅಂತಂದರೆ ಏನು ಸಿಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಯು ವಿಲ್ ಗೆಟ್ 2. ದಟ್ ಮೀನ್ಸ್ ವಾಟ್, 2 ಕ್ಯಾನ್ ಬಿ ರಿಟರ್ನ್ ಆಸ್ √2 ಇಂಟು √2. ಅಲ್ಲಿಗೆ ಒಂದು √2 ಒಂದು ಕ್ಯಾನ್ಸಲ್ ಆದರೆ ನಿಮಗೆ ಉಳಿಯೋದೇನು, ಕಾಸ್ ಥೀಟಾ ಈಸ್ ಈಕ್ವಲ್ ಟು, ಯು ವಿಲ್ ಗೆಟ್ 1/√2. ಓಕೆ, ಫ್ರಮ್ ದಿಸ್ ಐ ಕ್ಯಾನ್ ಕನ್ಕ್ಲೂಡ್ ಥೀಟಾ ಎಷ್ಟಾಗುತ್ತಪ್ಪ, 1/√2 ಯಾವುದಕ್ಕೆ ಬರುತ್ತೆ ನಮಗೆ ಕಾಸ್ ವ್ಯಾಲ್ಯೂ? ವೆರಿ ಸಿಂಪಲ್, ವಿ ಗೆಟ್ ಇಟ್ ಫಾರ್ 45 ಡಿಗ್ರಿ, ದೇರ್ಫೋರ್ π/4, ರೈಟ್. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 2. ಕ್ವೆಶನ್ ನಂಬರ್ 2 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಅಗೇನ್ ಇಟ್ ಈಸ್ ದ ಸೇಮ್ ಥಿಂಗ್ ದೇ ಹ್ಯಾವ್ ಗಿವನ್, ಬಟ್ ಡಿಫ್ರೆಂಟ್ ವೇ ಅಲ್ಲಿ ಕೊಟ್ಟಿದ್ದಾರೆ. ಕೇಳಿರೋದು ಸೇಮ್, ಫೈಂಡ್ ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಆದರೆ ಈ ಸತಿ ಅವ್ರು ಮ್ಯಾಗ್ನಿಟ್ಯೂಡ್ ಏನೂ ಕೊಟ್ಟಿಲ್ಲ, ವೆಕ್ಟರ್ ಅಷ್ಟೇ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ನಾವೇ ಕಂಡುಹಿಡಿಬೇಕು, ಡಾಟ್ ಪ್ರಾಡಕ್ಟ್ ಕೂಡ ನಾವೇ ಕಂಡುಹಿಡಿಬೇಕು. ಓಕೆ, ಸೊ ಹೌ ಟು ಡೂ, ಲೆಟ್ ಅಸ್ ಜಸ್ಟ್ ರೈಟ್ ಡೌನ್. ಈಗ ತಾನೇ ಫಾರ್ಮುಲಾ ಹೇಳಿದ್ದೆ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಬಾರ್ ಡಾಟ್ ಬಿ ಬಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಎಸ್ ಆರ್ ನೋ? ಸೊ ಹೌ ವಿಲ್ ಯು ರೈಟ್, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಬಾರ್ ಬರೀರಿ, ಎ ಬಾರ್ ಅಂದರೆ ಏನಪ್ಪ, I cap minus 2j cap plus 3k cap. This is your a bar dot, what is your b bar? 3i cap minus 2j cap plus k cap divided by magnitude. Magnitude ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೀನಿ, how do you find the magnitude? is very simple, square root of ಇಲ್ಲಿರೋ ನಂಬರ್ಸಿಂದು ಸ್ಕ್ವಯರು, ಹೌದು ತಾನೆ. ಫಾರ್ಮ್ಯಾಟ್ ಈ ರೀತಿ ಬರ್ಕೊಂಡ್ಬಿಟ್ರೆ ಎಲ್ಲೂ ಪ್ಲಸ್ ಮೈನಸ್ ಮಿಸ್ ಆಗಲ್ಲ. ಸೊ ಸ್ಕ್ವೇರ್ ರೂಟ್ ಸ್ಕ್ವಯರ್ ಪ್ಲಸ್ ಸ್ಕ್ವಯರ್ ಪ್ಲಸ್ ಸ್ಕ್ವಯರ್, ಇಲ್ಲೇನು ಫಿಲ್ ಮಾಡಬೇಕು ಬ್ರ್ಯಾಕೆಟ್ ಒಳಗಡೆ, ಇಲ್ಲಿರೋ ನಂಬರ್ಸ್ ತಾನೆ. ಸೊ ಫಿಲ್ ಇಟ್, 1 - 2 3, ನೆಕ್ಸ್ಟ್ 3 - 2 1. ಸೊ ವಾಟ್ ವಿಲ್ ಯು ಗೆಟ್,
ಕಾಸ್ ಥೀಟಾ ಈಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಅಂದರೆ ಏನು ಮಾಡಬೇಕಂತ ಹೇಳಿದ್ದೀನಿ, ಐ ಜೊತೆ ಇರುವಂತಹ ಎಲಿಮೆಂಟನ್ನು ಅಂದರೆ ನಂಬರ್ನ ಇಲ್ಲಿರುವಂತಹ ನಂಬರಿಗೆ ಮಲ್ಟಿಪ್ಲೈ ಮಾಡ್ತೀರಿ. ಸೊ 1 ಇಂಟು 3 ರೈಟ್ ಪ್ಲಸ್ ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಎಸ್ ವಾಟ್ ವಿಲ್ ವಿ ಬಿ ಡೂಯಿಂಗ್, ವೇಟ್ ಅ ಮಿನಿಟ್, 1 ಇಂಟು 3 ನೆಕ್ಸ್ಟು -2 ಇಂಟು -2 ಓಕೆ ಪ್ಲಸ್ 3 ಇಂಟು ಇಲ್ಲೇನಿದೆ ಏನೂ ಇಲ್ಲ ಅಂದರೆ 1, ಸೊ 3 ಇಂಟು 1 ಓಕೆ ಡಿವೈಡೆಡ್ ಬೈ ಏನು ಸಿಗುತ್ತೆ ನಿಮಗೆ, 1 ಸ್ಕ್ವೇರ್ ಅಂದರೆ 1 ಓಕೆ. ಸೊ ವಾಟ್ ವಿಲ್ ಯು ಗೆಟ್, 1 ಸ್ಕ್ವೇರ್ ಈಸ್ 1 ಪ್ಲಸ್ 2 ಸ್ಕ್ವೇರ್ ಈಸ್ 4 ಪ್ಲಸ್ 3 ಸ್ಕ್ವೇರ್ ಈಸ್ 9 ಇಷ್ಟೇ ಕಟ್. ಓಕೆ ಫುಲ್ ಅಲ್ಲ ಅದು, ಇಲ್ಲಿ ಏನಿಲ್ಲ ಸರಿ. ನೆಕ್ಸ್ಟ್ ಇನ್ನೂ ಒಂದು ಸ್ಕ್ವೇರ್ ರೂಟ್ ಇದೆಯಲ್ಲ ಅದು, 3 ಸ್ಕ್ವೇರ್ ಅಂದರೆ ಎಷ್ಟು 9 -2 ಹೋಲ್ ಸ್ಕ್ವೇರ್ 4 1 ಸ್ಕ್ವೇರ್ 1 ಗಾಟ್ ಇಟ್. ಸೊ ವಾಟ್ ವಿಲ್ ದ ಆನ್ಸರ್, 3 1s are 3 2 2s are 4 minus into minus plus, therefore plus 4 plus 3 divided by 9 plus 1 10 root 14 into root 14. ಈಗ ತಾನೇ ಹೇಳಿದೆ ಎರಡು ನಂಬರ್ ಪ್ರಾಡಕ್ಟ್ ಅಂದರೆ ನಥಿಂಗ್ ಬಟ್ ವಾಟ್, ಸೊ ಕಾಸ್ ಥೀಟಾ ಈಸ್ ಈಕ್ವಲ್ ಟು 4 plus 3 7 7 plus 3 10 root 14 into root 14 ಅಂದರೆ root 14 ಹೋಲ್ ಸ್ಕ್ವೇರ್ ತಾನೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ರೈಟ್. ಸೊ ಸ್ಕ್ವೇರ್ ರೂಟ್ ಆ್ಯಕ್ಚುಲಿ ಏನಕ್ಕೆ ಕ್ಯಾನ್ಸಲ್ ಆಗುತ್ತೆ ಹೇಳಿ, ದಟ್ಸ್ ಅ ಬೇಸಿಕ್ ಥಿಂಗ್, ಲೆಟ್ ಮಿ ಜಸ್ಟ್ ಮೇಕ್ ಯು ಅವೇರ್ ಆಫ್ ಇಟ್. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋಕ್ಕೆ ರೀಸನ್ ಏನಂದರೆ 2 ಸ್ಕ್ವೇರ್ ಇತ್ತಲ್ಲ ಮೇಲೆ, ಸ್ಕ್ವೇರ್ ರೂಟ್ ಅಂದರೆ ನಥಿಂಗ್ ಬಟ್ 1/2 ತಾನೆ ಪವರ್, ಆ್ಯಂಡ್ ಎಕ್ಸ್ಪೋನೆಂಟ್ಸಿಂದ ನಮಗೆ ಗೊತ್ತಿದೆ ಪವರ್ ಇಲ್ಲಿ ಹಿಂಗಿದ್ರೆ ಮಲ್ಟಿಪ್ಲೈ ಮಾಡ್ತೀವಿ, 2 ಕ್ಯಾನ್ಸಲ್ ಆಗಿ 2 power 1 ಬರುತ್ತೆ. ಅದಕ್ಕೆ ನಾವು ಡೈರೆಕ್ಟ್ಲಿ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಆ ನಂಬರ್ ಬರೀತೀವಿ ರೈಟ್. ದಿಸ್ ಎ ಬೇಸಿಕ್ ಥಿಂಗ್ ಓಕೆ. ಎನಿವೇಸ್ ಸೊ ವಾಟ್ ಯು ಗಾಟ್ 10/14 ವಿಚ್ ಇಸ್ ನಥಿಂಗ್ ಬಟ್ 2 5s 2 7s. ಸೊ ನಮಗೆ ಆ್ಯಕ್ಚುಲಿ ಬೇಕಿರೋದೇನು ಥೀಟಾ. ಸೊ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್. ಅದು ಹೇಗೆ ಬಂತು, ಅಪ್ಲೈ ಕಾಸ್ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಇನ್ ಆರ್ಡರ್ ಟು ಎಲಿಮಿನೇಟ್ ದಿಸ್ ಕಾಸ್ ಥೀಟಾ ನಾವೇನು ಮಾಡಬೇಕು, ಕಾಸ್ ಇನ್ವರ್ಸ್ ಎರಡೂ ಕಡೆ ಅಪ್ಲೈ ಮಾಡಬೇಕು ಇಲ್ಲಿ. ಅಲ್ಲಿಗೆ ಕಾಸ್ ಇನ್ವರ್ಸ್ ಆಫ್ ಕಾಸ್ ಥೀಟಾ ಅಂದರೆ ಏನು, ಥೀಟಾ. ದೇರ್ಫೋರ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 5/7. ಗಾಟ್ ಇಟ್. ಸೊ ದಿಸ್ ಈಸ್ ಯುವರ್ ಆಂಗಲ್ ಬಿಟ್ವೀನ್ ದ ಗಿವನ್ ಟು ವೆಕ್ಟರ್ಸ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಗಿವನ್, ಜಸ್ಟ್ ಅ ಮಿನಿಟ್, ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್. ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ i cap minus j cap on the vector i cap plus j cap. Okay, fourth one is also same, fifth third fourth ಎರಡು ಸೇಮ್ ಇದೆ, ಪ್ರೊಜೆಕ್ಷನ್ ಅಷ್ಟೇ ನಾವು ಕಂಡುಹಿಡಿಯಬೇಕಾಗಿದೆ. ಓಕೆ ಜಸ್ಟ್ a minute. Right, so coming to question number 3, how should I write question number 3 ಅಂದರೆ ಹೇಗೆ ಬರೀತೀರಿ, the projection of a bar on b bar is ಏನಾಗುತ್ತೆ ಹೇಳಿ, a bar on b bar ನಾವೇನು ಕಲ್ತಿದ್ದೀವಿ, ಈಸ್ a bar ಡಾಟ್ b bar ಡಿವೈಡೆಡ್ ಬೈ ಆನ್ ಆದಮೇಲೆ ಯಾವ ವೆಕ್ಟರ್ ಇದೆ ಆ ವೆಕ್ಟರಿಂದು ಮ್ಯಾಗ್ನಿಟ್ಯೂಡ್. ಓಕೆ ರೈಟ್. ಸೊ ಇಲ್ಲಿ ನಮಗೆ a bar b bar ಕೊಟ್ಟಿಲ್ಲ. ನಾನು ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಏನು ಹೇಳಿದ್ದೆ, ನಿಮಗೆ a bar b bar ಅವ್ರು ಕೊಟ್ಟಿರ್ತಾರೆ ಕೆಲವೊಮ್ಮೆ ಕೊಟ್ಟಿರೋದಿಲ್ಲ. ನಿಮ್ಮ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ದೇ ಹ್ಯಾವ್ ಗಿವನ್ ಯು ವಾಟ್ ಈಸ್ a bar ಆ್ಯಂಡ್ ವಾಟ್ ಈಸ್ b bar. ಓಕೆ ಬಟ್ ಇನ್ ದಿಸ್ ಕ್ವಶನ್ ಆ್ಯಕ್ಚುಲಿ ಎಕ್ಸಸೈಸ್ ಏನು ಕ್ವಶನ್ ಇದೆಯಲ್ಲ ಅದರಲ್ಲಿ ಅವ್ರು ಏನು ಮಾಡಿದ್ದಾರೆ ನಿಮಗೆ a bar b bar ಅಂತ ಮೆನ್ಷನ್ ಮಾಡಿಲ್ಲ. ಸೊ ಯು ಹ್ಯಾವ್ ಟು ಕನ್ಸಿಡರ್ ಲೆಟ್ a bar ಇಸ್ ಈಕ್ವಲ್ ಟು ಫಸ್ಟ್ ಇರುವಂತಹ ವೆಕ್ಟರ್ನ a bar ಅಂದ್ಕೊಳ್ಳಿ, ಆನ್ ಆದಮೇಲೆ ಏನಿದೆಯಲ್ಲ ಆ ವೆಕ್ಟರ್ನ b bar ಅಂದ್ಕೊಳ್ಳಿ, ಆವಾಗ ನಿಮ್ಮ ಈ ಫಾರ್ಮುಲಾ ಕರೆಕ್ಟ್ ಆಗುತ್ತೆ ನಿಮಗೆ. ರೈಟ್ ಮ್ಯಾಮ್, ಇದನ್ನೇ a bar ಅನ್ಕೋಬೇಕಂತ ಇದೆಯಾ ಅಂತಂದರೆ ಫಾರ್ ಫಾರ್ಮುಲಾ ಪರ್ಪಸ್ ವಿ ಹ್ಯಾವ್ ಟು ಟೇಕ್. In case you are considering a bar here, then projection of b bar on a bar ನಾನು ಕಂಡುಹಿಡಿಬೇಕಾಗುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ಡಿನಾಮಿನೇಟ್ರಲ್ಲಿ a bar ಆಗುತ್ತೆ. ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ ಅಂತ ಅಂದರೆ ಫಸ್ಟ್ ಒನ್ನೇ a bar ಅಂದ್ಕೊಳ್ರಿ, ಆನ್ ಆದಮೇಲೆ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಸೊ ಆ ವೆಕ್ಟರ್ನ ನೀವು b bar ಅಂದ್ಕೊಳ್ಳಿ. ಓಕೆ, ನಾವು ಪ್ರೊಜೆಕ್ಷನ್ ಫೈಂಡ್ ಮಾಡಬೇಕಲ್ಲ, ಸೊ ನಥಿಂಗ್ ಬಟ್ a bar ಡಾಟ್ b bar i cap minus j cap ಡಾಟ್ i cap plus j cap ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ತಾನೆ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಅಂದರೆ ಸಮಥಿಂಗ್ ಸ್ಕ್ವೇರ್ ಪ್ಲಸ್ ಸಮಥಿಂಗ್ ಸ್ಕ್ವೇರ್, ಐ ಮತ್ತು ಜೆ ಅಷ್ಟಿದೆ. ಐ ಪಕ್ಕದಲ್ಲಿ ನಂಬರ್ ಏನಿದೆ 1, ಜೆ ಪಕ್ಕದಲ್ಲಿ ನಂಬರು 1. ಓಕೆ, ಸೊ ದೇರ್ಫೋರ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಎಷ್ಟಾಗುತ್ತೆ, √2. ನೆಕ್ಸ್ಟ್
ಇಲ್ಲಿ ಐ ಜೊತೆ ಇರೋ ನಂಬರು ಐ ಜೊತೆಗೆ ನಾನು ಮಲ್ಟಿಪ್ಲೈ ಮಾಡಬೇಕು ಹೌದಾ 1 ಇಂಟು 1 ಕರೆಕ್ಟ್ 1 ಇಂಟು 1 ಪ್ಲಸ್ ಆ್ಯಕ್ಚುಲಿ ಪ್ಲಸ್ ಕರೆಕ್ಟ್ ಇಲ್ಲೇನಿದೆ ನಂಬರು -1 ಇಂಟು +1 ಅಲ್ಲಿಗೆ ಆನ್ಸರ್ ಏನಾಗುತ್ತೆ 1 minus 1 by root 2 1 minus 1 0 0 by anything is 0 therefore the projection of I cap minus j cap on I cap plus j cap is 0 means there is no projection. Coming to question number 4 find the projection of same question ಇದೆ ಅವ್ರು ಕೊಟ್ಟಿರೋದೇನೋ ಅದನ್ನು a bar ಫಸ್ಟ್ ಒಂದನ್ನು a bar ಅಂದ್ಕೊಳ್ಳಿ I cap plus 3j cap plus 7k cap b bar is equal to ಏನು ಅನ್ಕೋಬೇಕು 7i cap minus j cap plus 8k cap. Got it? So what will you get? Projection ಕಂಡುಹಿಡಿಬೇಕಲ್ಲ same formula. The projection of a bar on b bar is given by the projection of a bar on b bar is a bar dot b bar divided by magnitude of b bar. So what will you write? Yes, what will you write? Which is equal to a bar dot b bar andre I cap plus 3j cap plus 7k cap dot b bar andre 7i cap minus j cap plus 8k cap whole divided by magnitude of b bar andre ಎರಡನೇದು. So what I told you square plus square plus square I ಜೊತೆ ಇರೋ ನಂಬರ್ ಫಿಲ್ ಮಾಡಿ 7 j ಜೊತೆ ಇರೋ ನಂಬರ್ -1 k ಜೊತೆ ಇರೋದು 8. Got it? So now how will you find this one? 1 into 7 ಹೌದಾನೆ 1 into 7 plus 3 into -1 plus 7 into 8 divided by 7 square under 49 minus 1 whole square under plus 1 8 square under 64. When you add this 7 3 ones are 3 minus 7 8s are 56 49 plus 1 50 50 plus 64 ಇದೆ ಆ್ಯಡ್ ಮಾಡೋದು ಹೇಗೆ ಬ್ರೈನಲ್ಲಿ 50 plus 60 ಅಂದರೆ 110 ಇನ್ನು 4 ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ 114 therefore 7 minus 3 ಅಂದರೆ 4 plus 56 ಅಂದರೆ 60 by square root of 114. Got it? So that's your projection. Right? So ಕಾನ್ಸೆಪ್ಟ್ ಅರ್ಥ ಆದರೆ ಅಂತೂ ಬಹಳ ಈಸಿ ಇದೆ ಆ್ಯಕ್ಚುಲಿ ಇಲ್ಲ ಅಂತಂದರೆ ಇಟ್ ಬಿಕಮ್ಸ್ ಬಿಟ್ ಡಿಫಿಕಲ್ಟ್. ಸೊ ನಾವು ಅಂಡರ್ಸ್ಟ್ಯಾಂಡ್ ಕ್ವೆಶನ್ ನಂಬರ್ 5. ಕ್ವೆಶನ್ ನಂಬರ್ 5 ಅಲ್ಲಿ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಶೋ ದಟ್ ಈಚ್ ಆಫ್ ದ ಗಿವನ್ ವೆಕ್ಟರ್ಸ್ 3 ವೆಕ್ಟರ್ಸ್ ಕೊಟ್ಟಿದ್ದಾರಲ್ಲ ಅದು ಯೂನಿಟ್ ವೆಕ್ಟರ್ ಆಗುತ್ತೆ ಅಂತ ಒಂದು ತೋರಿಸ್ಬೇಕು. ನೆಕ್ಸ್ಟ್ ದೇ ಆರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅವು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಕೂಡ ಆಗುತ್ತೆ ಅನ್ನೋದನ್ನು ನೀವು ತೋರಿಸ್ಬೇಕಿದೆ ಈಗ. ಓಕೆ, ಸೊ ಹೌ ಟು ಡೂ ದಿಸ್ ಒನ್? ಸೊ ಫಸ್ಟ್ ಪ್ರೂವ್ ಮಾಡೋಣ ದಿಸ್ ಈಸ್ ಎ ಯೂನಿಟ್ ವೆಕ್ಟರ್ ಅಂತ. ಹೇಗೆ ಪ್ರೂವ್ ಮಾಡೋದು? ಅಬ್ಸರ್ವ್ ಕ್ಲಿಯರ್ಲಿ. ಯೂನಿಟ್ ವೆಕ್ಟರ್ ಅಂದ್ರೆ ಏನು? ಮ್ಯಾಗ್ನಿಟ್ಯೂಡ್ 1 ಇರಬೇಕು, ಹೌದಲ್ವಾ? ಸೊ ವಿ ವಿಲ್ ಪ್ರೂವ್ ದಟ್ ದಿಸ್ ಈಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ 1. ಕ್ವೆಶನ್ ನಂಬರ್ 5 ಅಲ್ವಾ? 3 ವೆಕ್ಟರಿಗೆ ಮ್ಯಾಗ್ನಿಟ್ಯೂಡ್ 1 ಇದೆ ಅಂತ ಪ್ರೂವ್ ಮಾಡೋಣ. 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 6k ಕ್ಯಾಪ್. ಅದು ಆ್ಯಕ್ಚುಲಿ ಇರೋದು ವೆಕ್ಟರ್ ಏನು? 7 ಒಳಗೆ ಮಲ್ಟಿಪ್ಲೈ ಆದರೆ 2/7i ಕ್ಯಾಪ್ 3/7j ಕ್ಯಾಪ್ ಪ್ಲಸ್ 6/7k ಕ್ಯಾಪ್. ಕರೆಕ್ಟ್. ಸೊ ನಿಮಗೇನು ಸಿಗುತ್ತೆ ಈಗ? ಮ್ಯಾಗ್ನಿಟ್ಯೂಡ್ ಅಂದರೆ ನಾನೇನು ಹೇಳಿದ್ದೀನಿ? ಫಸ್ಟ್ ವೆಕ್ಟರ್ ನಾವು ನೋಡ್ತಾ ಇದ್ದೀವಿ, ಸ್ಕ್ವಯರ್ ರೂಟ್ ಆಫ್ ನಂಬರ್ ಸ್ಕ್ವಯರ್ ಫಾರ್ಮ್ಯಾಟ್ ಫಿಲ್ ಮಾಡಿ. ಇದರಲ್ಲಿ ಏನು ಬರೀಬೇಕು? ಐ ಜೊತೆ ಇರೋ ನಂಬರ್ 2/7, ಹಿಯರ್ 3/7, ಹಿಯರ್ 6/7. ಸೊ ವಾಟ್ ಈಸ್ ದ ಆನ್ಸರ್? ಅಬ್ಸರ್ವ್ ಕ್ಲಿಯರ್ಲಿ. 2/7 2 ಸ್ಕ್ವೇರ್ ಅಂದರೆ 4/7 ಸ್ಕ್ವೇರ್ ಅಂದರೆ 49 ಪ್ಲಸ್ 3 ಸ್ಕ್ವೇರ್ ಅಂದರೆ 9 7 ಸ್ಕ್ವೇರ್ ಅಂದರೆ 49 ಪ್ಲಸ್ 6 ಸ್ಕ್ವೇರ್ ಅಂದರೆ 36 7 ಸ್ಕ್ವೇರ್ ಅಂದರೆ 49 ಈಸ್ ಈಕ್ವಲ್ ಟು 49 ಎಲ್ ಸಿ ಎಮ್ ತೊಗೊಂಡ್ರೆ 36 ಪ್ಲಸ್ 9 ಅಂದರೆ ಎಷ್ಟು? 45 ಪ್ಲಸ್ 4 ಅಂದರೆ 49. ಅಲ್ಲಿಗೆ ಕ್ಯಾನ್ಸಲ್ ಆಗಿ ನಿಮಗೆ ಸಿಗೋದೇನು? 1. ಮ್ಯಾಗ್ನಿಟ್ಯೂಡ್ ಎಷ್ಟು ಸಿಕ್ತು? 1. ಯಾವ ವೆಕ್ಟರಿಂದ ಮ್ಯಾಗ್ನಿಟ್ಯೂಡ್ 1 ಇರುತ್ತೋ ಅಂಥ ವೆಕ್ಟರ್ನ ಏನಂತ ಕರಿತೀರಿ? ಯೂನಿಟ್ ವೆಕ್ಟರ್. ದೇರ್ಫೋರ್ 1 ಅಂತೂ ಪ್ರೂವ್ ಆಯಿತು. ನೆಕ್ಸ್ಟ್ ಅನದರ್ ವೆಕ್ಟರ್ ಈಸ್ ದೇರ್ 1/7 3i cap minus 6j cap plus 2k cap which is equal to, what will be the answer for this one? ಇದಕ್ಕೂ ಕೂಡ ನಿಮಗೆ ಸಿಗೋದೇನೋ? you will be getting same. Observe clearly. ಇದು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೇನು ಸಿಗುತ್ತೆ? 3/7i cap minus 6/7j cap plus 2/7k cap, right? So if you try to find the magnitude, what will you get?
ಸ್ಕ್ವಯರ್ ಪ್ಲಸ್ ಸ್ಕ್ವಯರ್ ಪ್ಲಸ್ ಸ್ಕ್ವಯರ್. ಸೊ 3/7 ಇಲ್ಲಿ -6/7 ಇಲ್ಲಿ 2/7. ಅಬ್ಸರ್ವ್ ಮಾಡಿ, ವಿಲ್ ಗೆಟ್ ದ ಸೇಮ್ ಆನ್ಸರ್. 49 is the LCM. 3 ಸ್ಕ್ವೇರ್ ಅಂದರೆ 9, 6 ಸ್ಕ್ವೇರ್ 36, 2 ಸ್ಕ್ವೇರ್ 4, -6 ಹೋಲ್ ಸ್ಕ್ವೇರ್ ಅಂದ್ರೂ ಪ್ಲಸ್ಸೇ ಬರುತ್ತೆ. ಓಕೆ, ದಟ್ ಯು ಶುಡ್ ಹ್ಯಾವ್ ಮಿನಿಮಮ್ ಕಾಮನ್ ಸೆನ್ಸ್. 49 ಅಲ್ಲಿಗೆ ಆನ್ಸರ್ ಮತ್ತೇನು ಬರುತ್ತೆ, 1 ಬರುತ್ತೆ ನಿಮಗೆ. ಕಮಿಂಗ್ ಟು ದ ಲಾಸ್ಟ್ ವೆಕ್ಟರ್ 1/7 6i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 3k ಕ್ಯಾಪ್. ಇದಕ್ಕೂ ಕೂಡ ನೀವು ಟ್ರೈ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಮ್ಯಾಗ್ನಿಟ್ಯೂಡ್ 1 ಸಿಗುತ್ತೆ. ಯಾಕೆ, 6/7 ಹೋಲ್ ಸ್ಕ್ವೇರ್ ಪ್ಲಸ್ 2/7 ಹೋಲ್ ಸ್ಕ್ವೇರ್ ಪ್ಲಸ್ minus 3/7 whole square. Therefore, what will you get? Yes, which is equal to LCM idukku 49, 6 square 36, 2 square 4, minus 3 whole square andre 9. 36 plus 4 40, 40 plus 9 49, 49/49 ಮಾಡಿದ್ರೆ 1. Got it? So you got that. ಮೂರು ವೆಕ್ಟರ್ಸ್ಗೆ ಮ್ಯಾಗ್ನಿಟ್ಯೂಡ್ ನಮಗೆ 1 ಸಿಗ್ತಾ ಇದೆ. ಹಾಗಾಗಿ ನಾವೇನು ಪ್ರೂವ್ ಮಾಡ್ದಂಗೆ ಆಯಿತು, ಮೂರು ವೆಕ್ಟರ್ಸ್ ಏನಾಗಿದ್ದಾವೆ, ಯೂನಿಟ್ ವೆಕ್ಟರ್ ಆಗಿದ್ದಾವೆ. ರೈಟ್. ಅಟ್ ದ ಸೇಮ್ ಟೈಮ್ ಕ್ವೆಶನಲ್ಲಿ ಇನ್ನೂ ಒಂದು ಪಾರ್ಟ್ ಕೇಳಿದ್ದಾರೆ, ಅಬ್ಸರ್ವ್ ಮಾಡಿ. ಶೋ ದಟ್ ದೇ ಆರ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅಂದರೆ ಅವು ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಕೂಡ ಆಗಿದ್ದಾವೆ ಅಂತ ಪ್ರೂವ್ ಮಾಡಿ. ಮೀನ್ಸ್ ವಾಟ್, ನಾನು ಕಂಡೀಷನ್ ಹೇಳಿದ್ದೆ. ಪರ್ಪೆಂಡಿಕ್ಯುಲರ್ ಮೀನ್ಸ್ ವಾಟ್, ಫಸ್ಟ್ ಆಫ್ ಆಲ್ ಥೀಟಾ ಈಸ್ 90 ಡಿಗ್ರಿ, ಹೌದಿಲ್ವಾ? Theta is 90 degree. We know one thing, that if any two vectors are perpendicular, ಯಾವುದಾದ್ರೂ ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಇದಾವೆ ಅಂದರೆ ಆ ವೆಕ್ಟರ್ಸ್ ಇಂದು ಡಾಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಏನಾಗುತ್ತೆ, 0 ಆಗುತ್ತೆ. ಯಾಕೆ 0 ಆಗುತ್ತೆ? ಎ ಬಾರ್ ಡಾಟ್ ಬಿ ಬಾರ್ ಫಾರ್ಮುಲಾ ಏನಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಕಾಸ್ ಥೀಟಾ. ಥೀಟಾ ವ್ಯಾಲ್ಯೂ 90 ಡಿಗ್ರಿ ಆದಾಗ ಕಾಸ್ 90 ಏನಾಗುತ್ತೆ, 0 ಇಂಟು ಎನಿಥಿಂಗ್ ಏನಾಗುತ್ತೆ, 0. ದೇರ್ಫೋರ್ ಡಾಟ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0 ಇದ್ದಾಗ ವೆಕ್ಟರ್ಸು ಪರ್ಪೆಂಡಿಕ್ಯುಲರ್ ಇದ್ದಾವೆ ಅಂತ ಅರ್ಥ. ಸೊ ಈಗ ನಾವು ಪ್ರೂವ್ ಮಾಡಬೇಕಾಗಿರೋದೇನು, ಅವು ಪರ್ಪೆಂಡಿಕ್ಯುಲರ್ ಇದ್ದಾವೆ ಅಂತ ಅಂದರೆ ನಾವೇನು ಪ್ರೂವ್ ಮಾಡಬೇಕು, ಪರ್ಪೆಂಡಿಕ್ಯುಲರ್ ಇದ್ದಾವೆ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು, ಡಾಟ್ ಪ್ರಾಡಕ್ಟ್ ನಾವು ಮಾಡೋಣ. ಡಾಟ್ ಪ್ರಾಡಕ್ಟ್ ಫೈಂಡ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಇನ್ ಕೇಸ್ ಡಾಟ್ ಪ್ರಾಡಕ್ಟ್ 0 ಸಿಗ್ತಾ, ದೆನ್ ಅವು ಪರ್ಪೆಂಡಿಕ್ಯುಲರ್ ಇದೆ ಅಂತ ಅರ್ಥ. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ 1/1 ಡಾಟ್ ಪ್ರಾಡಕ್ಟ್. ಫಸ್ಟ್ ಎರಡನ್ನು ತಗೊಳ್ಳೋಣ. 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 6k ಕ್ಯಾಪ್ ಡಾಟ್ ಎರಡನೇ ವೆಕ್ಟರ್ ಏನು, 1/7 3i ಕ್ಯಾಪ್ ಮೈನಸ್ 6j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಈಗ ಡಾಟ್ ಪ್ರಾಡಕ್ಟ್ ಕಂಡುಹಿಡಿಯೋದು ಅಂದರೆ ಏನು, ಸ್ಕೇಲರ್ ಕಾಂಪೊನೆಂಟ್ಸ್ ಮಲ್ಟಿಪ್ಲೈ ಮಾಡುತ್ತಾನೆ. ರೈಟ್. ಇಲ್ಲಿ ನೋಡಿ 1/7 ಒಳಗಡೆ ಮಲ್ಟಿಪ್ಲೈ ಆಗಿರುತ್ತೆ, ಇಲ್ಲೂ ಆಗುತ್ತೆ. ಸೊ ಓವರ್ ಆಲ್ ಎಲ್ಲ ಕಡೆ 1/7 ಮಲ್ಟಿಪ್ಲೈ ಆದರೆ ಅದು ಆ್ಯಕ್ಚುಲಿ ಆಗೋದೇನು, 1/49. ಅದು ಹಾಗೇ ಇರಲಿ. ಓಕೆ, ಸೊ ಮಲ್ಟಿಪ್ಲೈ ಓನ್ಲಿ ನಂಬರ್ಸ್. 2 into 3 ಡಾಟ್ ಪ್ರಾಡಕ್ಟ್ ಅಂದರೆ ಏನು ಮಾಡ್ತೀರಾ, ಇದನ್ನು ಈ ನಂಬರ್ ಜೊತೆಗೆ. ಸೊ 2 into 3 6, 3 into -6, 3 6 18, ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಪ್ಲಸ್ 6 2 12. ಕರೆಕ್ಟ್. ಸೊ ವಾಟ್ ಯು ಆರ್ ಗೆಟಿಂಗ್ ಈಸ್ 1/49. 6 minus 18 ಅಂದರೆ ಎಷ್ಟಪ್ಪ, -12 ಪ್ಲಸ್ 12 -10 -12 ಪ್ಲಸ್ 12 ಅಂದರೆ 0 ಇಂಟು ಎನಿಥಿಂಗ್ 0. ಡಾಟ್ ಪ್ರಾಡಕ್ಟ್ 0 ಸಿಗ್ತಾ, ಹಂಗಂದ್ರೆ ಇವೆರಡು ವೆಕ್ಟರ್ಸು ಪರ್ಪೆಂಡಿಕ್ಯುಲರ್ ಇದೆ. ನೆಕ್ಸ್ಟ್ ನಾವೇನು ಮಾಡೋಣ, ಇನ್ನೂ ಎರಡು ನೋಡೋಣ. ಅಲ್ಲಿಗೆ ಅದ್ಯಾವುದು, ಇನ್ನೂ ಎರಡು ಅಂದರೆ 1/7 3i ಕ್ಯಾಪ್ ಮೈನಸ್ 6j ಕ್ಯಾಪ್ ಪ್ಲಸ್ k ಕ್ಯಾಪ್ ಡಾಟ್ 1/7 6i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 3k ಕ್ಯಾಪ್. ಅಗೇನ್ 1/7 ಅಂದರೆ 1/49 ಆಗೇ ಇರಲಿ. 3 into 6 18, ಮೈನಸ್ 6 ಇಂಟು ಪ್ಲಸ್ 12 ಅಂದರೆ ಮೈನಸ್ 6 into 2 ಅಂದರೆ 12 ಪ್ಲಸ್ ದಿಸ್ ಒನ್ ದಟ್ ಈಸ್ -3 ಆಗುತ್ತೆ. 6 2 12 -3 ಆಗುತ್ತೆ. ಅವಾಗ ಆನ್ಸರ್ ಏನು ಸಿಗುತ್ತೆ, ಆನ್ಸರ್ ಏನು ಸಿಗ್ಬೇಕು ನಮಗೆ, 0 ಸಿಗ್ಬೇಕು ತಾನೆ. ಸೊ ಎಲ್ಲಿ ಮಿಸ್ ಮಾಡಿದ್ವಿ, ಓಕೆ ಹಿಯರ್ ಅಬ್ಸರ್ವ್ ಹಿಯರ್ ಇಟ್ ಇಸ್ 2. ಸೊ 2 into 3 ಅಂದರೆ 6. ಅಲ್ಲಿಗೆ ಇದೇನಾಗುತ್ತೆ 1/49. 18 ಹಾಗೆ ಇರಲಿ. -12 -6 ಅಂದರೆ 2 ಮೈನಸ್ ಇದ್ರೆ ಅಡಿಷನ್. ಸೊ ದಿಸ್ ಈಸ್ 12. 18 - 18 0. ಯು ಗಾಟ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್. ಕೊನೆಯದೇನಿದೆ ಅಬ್ಸರ್ವ್ ಮಾಡಿ. ಇನ್ನು ಎರಡು ವೆಕ್ಟರ್, ಇವೆರಡಾದವು. ನಾವು ಲಾಸ್ಟ್ ಈಗ ಫಸ್ಟ್ ಯಾವುದಿದೆ, ಫಸ್ಟ್ ವಿತ್ ಲಾಸ್ಟ್ ವಿ ಹ್ಯಾವ್ ಟು ಚೆಕ್. 3j ಕ್ಯಾಪ್ ಪ್ಲಸ್ 6k ಕ್ಯಾಪ್ ಡಾಟ್ ಪ್ರಾಡಕ್ಟ್ 1/j 6i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 3k ಕ್ಯಾಪ್.
Got it? So what will you get? 1 by 7, 1 by 7 ಅಂದರೆ 1 by 49. 2 into 6 ಅಂದರೆ 12 plus 3 into 2 ಅಂದರೆ 6 plus into minus minus 6 3s are 18. Therefore the answer is 1 by 49. 1 by 49 into 12 plus 6 ಅಂದರೆ ಎಷ್ಟಪ್ಪ? 18 minus 18. So therefore what will you get? It is equal to 0. Since you are getting dot product of each vectors, okay, ನಾವು ಇವೆರಡು ತಗೊಂಡ್ರು 0 ಬಂತು, ಇವೆರಡು ತಗೊಂಡ್ರು 0 ಬಂತು, ಲಾಸ್ಟ್ ಎರಡು ತಗೊಂಡ್ರು ಡಾಟ್ ಪ್ರಾಡಕ್ಟ್ ಏನು ಬಂತು? 0 ಬಂತು. ಇನ್ ಕೇಸ್ ವಿ ಹ್ಯಾವ್ ಗಾಟ್ ಡಾಟ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0, ದೆನ್ ವಿ ಕ್ಯಾನ್ ಸೇ ದಟ್ ದೋಸ್ ಟು ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಅಲ್ಲಿಗೆ ನಾವೇನು ಹೇಳ್ಬೋದು? ಈ ಮೂರು ವೆಕ್ಟರ್ಸು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇದೆ ಅನ್ನೋದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ತಾರೆ? ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಗಾಟ್ ಇಟ್? ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 6. ಕ್ವೆಶ್ಚನ್ ನಂಬರ್ 6 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಫ್ a bar plus b bar dot a bar minus b bar is equal to 8 and magnitude of a bar is equal to 8 into magnitude of b bar. Okay, so how will you find this one? Yes, observe clearly. Take ಮಾಡೋದು. Let me take another sheet. So ಏನಾಗುತ್ತೆ ಹೇಳಿ? 6th question. ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಅನ್ನೋದು ಫಸ್ಟ್ ಬರ್ಕೊಳ್ಳಿ. ಎ ಬಾರ್ ಪ್ಲಸ್ ಬಿ ಬಾರ್ ಡಾಟ್ ಎ ಬಾರ್ ಮೈನಸ್ ಬಿ ಬಾರ್ ಇಸ್ ಈಕ್ವಲ್ ಟು ಏನಾಗುತ್ತೆ? 8. ಗಾಟ್ ಇಟ್? ಸೊ ನೆಕ್ಸ್ಟ್ ಏನು ಮಾಡ್ತೀರಾ ನೀವು? ಡಾಟ್ ಪ್ರಾಡಕ್ಟ್ ಹೇಗೆ ಮಾಡೋದು? ನಾರ್ಮಲ್ ಮಲ್ಟಿಪ್ಲಿಕೇಶನ್ ಥರನೇ ನೀವು ಮಾಡಬೇಕು. ಓಕೆ, ಸೊ ಏನು ಮಾಡ್ತೀರಾ? ಅಬ್ಸರ್ವ್ ಇಯರ್. ಎ ಬಾರನ್ನು ಇದ್ರ ಜೊತೆಗೆ ಮತ್ತೆ ಇದ್ರ ಜೊತೆಗೆ ಮಲ್ಟಿಪ್ಲೈ. ನೆಕ್ಸ್ಟ್ ಬಿ ಬಾರನ್ನು ಇದ್ರ ಜೊತೆಗೆ ಮತ್ತೆ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿ. ವಾಟ್ ವಿಲ್ ಯು ಗೆಟ್? ಎ ಬಾರ್ ಡಾಟ್ ಎ ಬಾರ್ ಇದನ್ನು ಇದ್ರ ಜೊತೆ, ನೆಕ್ಸ್ಟ್ ಮೈನಸ್ ಎ ಬಾರ್ ಡಾಟ್ ಬಿ ಬಾರ್. ಓಕೆ, ನೆಕ್ಸ್ಟ್ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಬಾರ್ ಡಾಟ್ ಎ ಬಾರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 8. ಕರೆಕ್ಟ್ ಇದೆಯಾ? ಈಗ ಹೇಳಿದ್ದೆ ಎ ಬಾರ್ ಡಾಟ್ ಎ ಬಾರ್ ಅಂದರೆ ಎಷ್ಟಾಗುತ್ತಪ್ಪ? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮೈನಸ್ ಎ ಬಿ ಬಾರ್ ಪ್ಲಸ್ ಬಿ ಎ ಬಾರ್ ಕ್ಯಾನ್ಸಲ್. ಯಾಕೆ? ಡಾಟ್ ಪ್ರಾಡಕ್ಟ್ ಈಸ್ ಕಾಮಿಟೇಟಿವ್, ಹೌದಲ್ವಾ? ಎ ಬಾರ್ ಡಾಟ್ ಬಿ ಬಾರ್ ಈಸ್ ಈಕ್ವಲ್ ಟು ಬಿ ಬಾರ್ ಡಾಟ್ ಎ ಬಾರ್. ಸೊ ಮೈನಸ್ಸು ಪ್ಲಸ್ ಆಪೋಸಿಟ್ ಸೈಡ್ ಇರೋದ್ರಿಂದ ಕ್ಯಾನ್ಸಲ್. ನೆಕ್ಸ್ಟ್ ಮೈನಸ್ ಬಿ ಬಾರ್ ಡಾಟ್ ಬಿ ಬಾರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 8. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಏನು ಕೊಟ್ಟಿದ್ದಾರೆ ಅವರು? 8 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಬಟ್ ನಮ್ಮ ಹತ್ರ ಇದ್ದಿದ್ದೇನು? ಸ್ಕ್ವೇರ್ ತಾನೆ. ಸೊ ಸ್ಕ್ವೇರ್ ಇಟ್ minus magnitude of b bar whole square is equal to 8. Square applies to both this one and this one. So this is 64 magnitude of b bar square minus magnitude of b bar square is equal to 8. ಅಲ್ಲಿಗೆ ಏನಾಗುತ್ತೆ ಅಬ್ಸರ್ವ್ ಮಾಡಿ. 64 ಅಲ್ಲಿ 1 ಹೋದರೆ 63 ಆಗುತ್ತೆ. ಯು ವಿಲ್ ಗೆಟ್ 63 magnitude of b whole square 8. ಅಲ್ಲಿಗೆ ನಿಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಅಷ್ಟೇ ಬೇಕು. 63 ಈ ಕಡೆ ಬಂದರೆ ಎಷ್ಟಾಗುತ್ತೆ? 8 by 63. You want only magnitude of b bar, that is nothing but square root of 8 by 63. Okay, so what is the answer for that? ಏನು ಬರೀತೀರಿ ಇದಕ್ಕೆ? ಇನ್ನೂ ಸಿಂಪ್ಲಿಫೈ ಮಾಡಿ ಏನು ಬರೀಬಹುದು? ಅಬ್ಸರ್ವ್ ಮಾಡಿ, ಇದು 4 ಒನ್ಸ ಟೇಬಲ್ಸಲ್ಲಿ ಬರುತ್ತೆ ತಾನೆ. 4 ಇಂಟು 2 ಅಂದರೆ ಎಷ್ಟು? 8. ರೈಟ್? ಸೊ ಸ್ಕ್ವೇರ್ ರೂಟ್ ಆಫ್ 8ನ ಸ್ಕ್ವೇರ್ ರೂಟ್ ಆಫ್ 4 ಇಂಟು 2 ಬರಿಬೋದು. ಸ್ಕ್ವೇರ್ ರೂಟ್ ಆಫ್ 4 ಇಂಟು 2 ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ರೂಟ್ ಆಫ್ 2. ದೆನ್ ಇದೇನಾಗುತ್ತೆ? 2 ರೂಟ್ 2. ಯಾಕೆ? 4 ರೂಟ್ 4 ಅಂದರೆ ಎಷ್ಟು? 2. ನೆಕ್ಸ್ಟ್ ಸಿಮಿಲರ್ಲಿ ದಿಸ್ ಒನ್ ರೂಟ್ 63 ಅಂದರೆ ಎಷ್ಟಾಗುತ್ತಪ್ಪ? ರೂಟ್ 63 ಅಂದರೆ 9 7s. ಎಸ್ ಆರ್ ನೋ? ಸೊ ದಟ್ ಈಸ್ ನಥಿಂಗ್ ಬಟ್ ರೂಟ್ 9 ಇಂಟು ರೂಟ್ 7. ರೂಟ್ 9 ಅಂದರೆ ಎಷ್ಟು? 3. therefore 3 root 7. therefore idenagutte 3 root 7. got it? So you got the b bar value as 2 root 2 by 3 root 7. ಈಗ a bar ಕಂಡುಹಿಡಿಯಕ್ಕೆ ಹೇಳಿದಾರೆ ತಾನೆ. ನಮಗೇನು ಗೊತ್ತಿದೆ a bar ಅಂತ ಅಂದರೆ ರಿಲೇಷನ್ ಮ್ಯಾಗ್ನಿಟ್ಯೂಡ್ ಆಫ್ a bar is equal to 8 into magnitude of b bar ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. therefore what will be this? 8 into b bar ಅಂದರೆ ಎಷ್ಟಪ್ಪ? 2 root 2 by 3 root 7. therefore magnitude of a bar is equal to 8 2s are 16 root 2 divided by 3 root 7.
ಗಾಟ್ ಇಟ್. ಸೊ ದಿಸ್ ಇಸ್ ಯುವರ್ ಆನ್ಸರ್. ಎ ಬಾರ್ ಮತ್ತು ಬಿ ಬಾರ್ ಕಂಡುಹಿಡಿಯೋದು ಹೇಗೆ ಅಂದರೆ ವೆರಿ ಸಿಂಪಲ್. ಜಸ್ಟ್ ಡಾಟ್ ಪ್ರಾಡಕ್ಟ್ ಮಾಡೋದು ನೀಟಾಗಿ ಮಾಡಿದ್ರೆ, ಆ್ಯಂಡ್ ಆ ಡಾಟ್ ಪ್ರಾಡಕ್ಟ್ ಕೂಡ ಕಷ್ಟ ಏನಿಲ್ಲ. ಈ ಸೇಮ್ ವೆಕ್ಟರ್ ಇದ್ದರೆ ಸ್ಕ್ವಯರು ಎ ಬಾರ್ ಡಾಟ್ ಬಿ ಬಾರ್, ಬಿ ಬಾರ್ ಡಾಟ್ ಎ ಬಾರ್ ಸೇಮ್ ಇರುತ್ತೆ ಅಂತ ನೆನಪಿರ್ಬೇಕಷ್ಟೇ, ರೈಟ್? ಆ್ಯಂಡ್ ದೆನ್ ಯೂಸಿಂಗ್ ದ ಗಿವೆನ್ ರಿಲೇಷನ್ ಇಯರ್. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಡೂಯಿಂಗ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 7. 7th ಕ್ವೆಶನ್ ಬಂದ್ಬಿಟ್ಟು ಏನಾಗುತ್ತೆ, ಇವ್ಯಾಲ್ಯೂಯೇಟ್ ದ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಅಂದರೆ ಇವ್ಯಾಲ್ಯೂಯೇಟ್ ಮಾಡಿ 3a ಬಾರ್ 5b ಬಾರ್ ಡಾಟ್ 2a ಬಾರ್ ಪ್ಲಸ್ 7b ಬಾರ್. ಏನು ಮಾಡಬೇಕು? ಸೇಮ್ ಮಲ್ಟಿಪ್ಲಿಕೇಶನ್ ಥರ ಮಾಡಿರಿ. ಫಸ್ಟ್ 3a ಇಟ್ಕೊಳ್ರಿ ಮನಸ್ಸಲ್ಲಿ, ಎರಡಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? 6a ಬಾರ್. ನೆಕ್ಸ್ಟ್ 7 3s 21b ಬಾರ್ ಮೈನಸ್ 5 2s 10, 21b ಬಾರ್ ಅಲ್ಲ 21a ಬಾರ್ ಡಾಟ್ b ಬಾರ್ ಮೈನಸ್ 5 2s 10 b ಬಾರ್ ಡಾಟ್ a ಬಾರ್. ಓಕೆ, ಮೈನಸ್ ಇಂಟು ದಿಸ್ ಮೈನಸ್ 7 5s 35. ಇಲ್ಲೂ ಅಷ್ಟೇ ಎ ಬಾರ್ ಡಾಟ್ ಎ ಬಾರ್ ಆಗುತ್ತೆ, ಇದು ಬಿ ಬಾರ್ ಡಾಟ್ ಬಿ ಬಾರ್ ಆಗುತ್ತೆ. ನಂಬರ್ಸ್ ಮಲ್ಟಿಪ್ಲೈ ಆಗ್ತವೆ, ಹೌದಲ್ವಾ? ಇನ್ನೂ ಕ್ಲಿಯರಾಗಿ ಬರೀಬೇಕಂದ್ರೆ ಜಸ್ಟ್ ಅ ಮಿನಿಟ್. 3a ಬಾರ್ ಡಾಟ್ 2a ಬಾರ್, ಫಸ್ಟು ಇದನ್ನು ಮಲ್ಟಿಪ್ಲೈ ಮಾಡಿದೆ, ಪ್ಲಸ್ 3a ಬಾರ್ ಡಾಟ್ 7b ಬಾರ್. ನೆಕ್ಸ್ಟು ಮೈನಸ್ 5b ಬಾರ್ ಡಾಟ್ 2a ಬಾರ್. ನೆಕ್ಸ್ಟ್ ಮೈನಸ್ 5b ಬಾರ್ ಡಾಟ್ 7b ಬಾರ್. ಅರ್ಥ ಆಯ್ತು ಈಗ? ನೆಕ್ಸ್ಟ್ 3 2s ಎಷ್ಟಾಗುತ್ತಪ್ಪ? 6. ಎ ಬಾರ್ ಡಾಟ್ ಎ ಬಾರ್ ಅಂದರೆ ಎಷ್ಟು? ಎ ಬಾರ್ ಸ್ಕ್ವೇರ್. 7 3s 21 ಎ ಬಾರ್ ಡಾಟ್ ಬಿ ಬಾರ್ ಹಾಗೆ ಇರಲಿ, ಮೈನಸ್ 5 2s 10 ಬಿ ಬಾರ್ ಡಾಟ್ ಎ ಬಾರ್ ಮೈನಸ್ 7 5s 35 ಬಿ ಬಾರ್ ಡಾಟ್ ಬಿ ಬಾರ್ ಅಂದರೆ ಬಿ ಬಾರ್ ಸ್ಕ್ವೇರ್. ಓಕೆ, ದೆನ್ ವಾಟ್ ವಿಲ್ ಯು ಗೆಟ್? 6 ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್. 21 ಅಲ್ಲಿ 10 ಹೋದರೆ ಎಷ್ಟಪ್ಪ? 11 ಎ ಬಾರ್ ಡಾಟ್ ಬಿ ಬಾರ್. ಈಗ ನಿಮಗೆ ಡೌಟ್ ಬರ್ಬೋದು, ಮ್ಯಾಮ್ ಇಲ್ಲಿ ಬಿ ಬಾರ್ ಡಾಟ್ ಎ ಬಾರ್ ಇದೆ, ಇಲ್ಲಿ ಎ ಬಾರ್ ಡಾಟ್ ಬಿ ಬಾರ್ ಇದೆ, ಹೇಗೆ ಮೈನಸ್ ಮಾಡಿದ್ರಿ ನೀವು? ಸಿಂಪಲ್ ಥಿಂಗ್, ಬಿ ಬಾರ್ ಡಾಟ್ ಎ ಬಾರ್ ಈಸ್ ನಥಿಂಗ್ ಬಟ್ ಎ ಬಾರ್ ಡಾಟ್ ಬಿ ಬಾರ್. ನೆಕ್ಸ್ಟ್ ಸ್ಟೆಪಲ್ಲಿ ಬೇಕಿದ್ರೆ ಇದನ್ನು ಎ ಬಾರ್ ಡಾಟ್ ಬಿ ಬಾರ್ ಬರ್ಕೊಳ್ಳಿ, ಆವಾಗ ಮೈನಸ್ ಮಾಡೋದು ಈಸಿ ಆಗುತ್ತೆ. ಮೈನಸ್, ಸೊ ನಾವು ಇದೇನು ಉಳಿಯುತ್ತೆ? 35 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಇದಕ್ಕಿಂತ ಜಾಸ್ತಿ ಸಿಂಪ್ಲಿಫೈ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಎ ಬಾರ್ ಆ್ಯಂಡ್ ಬಿ ಬಾರ್. ಗಾಟ್ ಇಟ್? ಸೊ ದಿಸ್ ಇಸ್ ಯುವರ್ ಆನ್ಸರ್. ಕಮಿಂಗ್ ಟು ಕ್ವೆಶನ್ ನಂಬರ್ 8. ಕ್ವೆಶನ್ ನಂಬರ್ 8 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ 2 ವೆಕ್ಟರ್ಸ್ ಎ ಬಾರ್ ಆ್ಯಂಡ್ ಬಿ ಬಾರ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್. ಅಂದರೆ ಏನು ಹೇಳಿದಾರೆ ಅವರು? ಮ್ಯಾಗ್ನಿಟ್ಯೂಡ್ ಆಫ್ 2 ವೆಕ್ಟರ್ಸ್ ಎ ಬಾರ್ ಬಿ ಬಾರ್ ಕಂಡಿಡಿರಿ. ಓಕೆ, ಆದರೆ ಇನ್ನೂ ಒಂದು ಕಂಡೀಷನ್ ಏನು ಕೊಟ್ಟರು? ಎರಡು ಈಕ್ವಲ್ ಇದ್ದಾವೆ, ಅದು ಎಷ್ಟಿದೆ ಅನ್ನೋದನ್ನು ಕಂಡಿಡಿರಿ ಅಂತ ಹೇಳಿದ್ದಾರೆ, ರೈಟ್? ಸೊ ಯು ಹ್ಯಾವ್ ಟು ಫೈಂಡ್ ದಟ್ ಒನ್. ಎ ಬಾರ್ ಬಿ ಬಾರ್ ಎರಡು ಫೈಂಡ್ ಮಾಡಬೇಕು. ಕಂಡೀಷನ್ ಏನು ಕೊಟ್ಟರು? ಸಚ್ ದಟ್ ಆ್ಯಂಗಲ್ ಬಿಟ್ವೀನ್ ದೆಮ್, ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡ್ರಿ 60 ಡಿಗ್ರಿ, ಆ್ಯಂಡ್ ದೇರ್ ಸ್ಕೇಲಾರ್ ಪ್ರಾಡಕ್ಟ್, ಡಾಟ್ ಪ್ರಾಡಕ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಕೇಲಾರ್ ಪ್ರಾಡಕ್ಟ್. ಸೊ ಸ್ಕೇಲಾರ್ ಪ್ರಾಡಕ್ಟ್ ಏನು ಕೊಟ್ಟಿದ್ದಾರೆ? 1/2. ಇದನ್ನು ಯೂಸ್ ಮಾಡಿ ನಮ್ಮ ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕು, ಹೌದಲ್ವಾ? ಸೊ ಹೌ ಟು ಫೈಂಡ್? ಫಸ್ಟ್ ವಿ ನೋ ದ ಫಾರ್ಮುಲಾ. ವಾಟ್ ಈಸ್ ದ ಫಾರ್ಮುಲಾ? ಎ ಬಾರ್ ಡಾಟ್ ಬಿ ಬಾರ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಕಾಸ್ ಥೀಟಾ. ಈಗ ಅಲ್ಲಿ ಕೊಟ್ಟಿರೋದು ಡಾಟ್ ಪ್ರಾಡಕ್ಟ್ ಏನು ಕೊಟ್ಟಾರೆ? 1/2. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಅಂದರೆ ಏನು? ಆ್ಯಸ್ ಇಟ್ ಈಸ್ ಇರಲಿ. ಕಾಸ್ ಥೀಟಾ ಮೀನ್ಸ್ ಕಾಸ್ 60 ಡಿಗ್ರಿ. ವಾಟ್ ಈಸ್ ಕಾಸ್ 60 ಡಿಗ್ರಿ? Again this value is what? 1/2, right? ಈ ವ್ಯಾಲ್ಯೂ ಬಂದ್ಬಿಟ್ಟು ಏನಾಗುತ್ತೆ? 1/2 is equal to magnitude of a bar. magnitude a bar b bar ಎರಡೂ ಸೇಮ್ ಇದೆ, ನಥಿಂಗ್ ಬಟ್ ಹೋಲ್ ಸ್ಕ್ವೇರ್, ರೈಟ್? ಓಕೆ, ಹೋಲ್ ಸ್ಕ್ವೇರ್. ದೇರ್ಫೋರ್ ಇಲ್ಲಿ ನಿಮಗೆ ಆ್ಯಕ್ಚುಲಿ ಆಗೋದೇನು? ಅದು ಬರೆದ್ರೂ ಓಕೆ, ಬರಲಿಲ್ಲ ಅಂದರೂ ಓಕೆ. ಕಾಸ್ 60 ವ್ಯಾಲ್ಯೂ 1/2 ಕ್ಯಾನ್ಸಲ್ ಆದರೆ ನಿಮಗೆ ಸಿಗೋದೇನು? ಎ ಬಾರ್ ಇಂಟು ಬಿ ಬಾರ್ ಈಸ್ ಈಕ್ವಲ್ ಟು 1. ಯಾವ ಎರಡು ನಂಬರಿಂದ ಪ್ರಾಡಕ್ಟ್ ನಿಮಗೆ 1 ಸಿಗುತ್ತೆ? ಚಾನ್ಸ್ ಏನಿದೆ? ಡೆಫಿನೆಟ್ಲಿ ಅವೆರಡು ನಂಬರ್ ನಿಮಗೆ ಏನಾಗಿರಬೇಕು? ದೇ ಮಸ್ಟ್ ಬಿ ಯೂನಿಟ್ ವೆಕ್ಟರ್ಸ್. ಓನ್ಲಿ ದೆನ್ ಯು ವಿಲ್ ಬಿ ಗೆಟಿಂಗ್ ದ ಪ್ರಾಡಕ್ಟ್ ಈಕ್ವಲ್ ಟು 1. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಬಂದ್ಬಿಟ್ಟು ಆನ್ಸರ್ ಏನಾಗುತ್ತೆ? ದ್ಯಾಟ್ ವಿಲ್ ಬಿ ಈಕ್ವಲ್ ಟು 1. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 9. 9th ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಲೆಟ್ ಮಿ ಟರ್ನ್ ದ ಶೀಟ್ ಹಿಯರ್. ಸೊ ಕ್ವೆಶನ್ ನಂಬರ್ 9 ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಬಾರ್ ಕಂಡಿಡಿರಿ ಅಂತ ಹೇಳಿದ್ದಾರೆ. ಕಂಡೀಷನ್ ಏನು ಕೊಟ್ಟರು? ಎಕ್ಸ್ ಬಾರ್ ಮೈನಸ್ ದಿಸ್ ಒನ್ ಡಾಟ್ ಎಕ್ಸ್ ಬಾರ್ ಪ್ಲಸ್ ಬಿ ಬಾರ್ ಅಲ್ಲ ಎ ಬಾರ್ ಈಸ್ ಈಕ್ವಲ್ ಟು 12. ಅಟ್ ದ ಸೇಮ್ ಟೈಮ್ ಇನ್ನೂ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಫ್ ಫಾರ್ ಎ ಯೂನಿಟ್ ವೆಕ್ಟರ್ ಎ ಬಾರ್, ಯೂನಿಟ್ ವೆಕ್ಟರ್ ಎ ಬಾರ್ ಅಂದರೆ ಮೀನಿಂಗ್ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಈಸ್ ಈಕ್ವಲ್ ಟು 1 ಆಗುತ್ತೆ.
Got it? So therefore what will be the answer? X bar dot X bar. Simplify ಮಾಡಿ ಫಸ್ಟ್. ಎಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಬರುತ್ತೆ ಅಲ್ಲಿ 1 ಯೂಸ್ ಮಾಡ್ಬೇಕಂತ ನೆನಪಿರಲಿ. ನಾವು ಕಂಡುಹಿಡಿತಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಬಾರ್. ಓಕೆ, ಸೊ ನಾವು ಈ ಎಕ್ಸ್ ಬಾರ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, ಇಲ್ಲಿಗೊಂದ್ಸತಿ ಇಲ್ಲಿಗೊಂದ್ಸತಿ, ನೆಕ್ಸ್ಟ್ ಇದನ್ನ ಇಲ್ಲಿಗೊಂದ್ಸತಿ ಇಲ್ಲಿಗೊಂದ್ಸತಿ. ಕರೆಕ್ಟ್? ಸೊ ಮಲ್ಟಿಪ್ಲೈ ಎಕ್ಸ್ ಬಾರ್ ಡಾಟ್ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ಬಾರ್ ಡಾಟ್ ಎ ಬಾರ್ ಮೈನಸ್ ಎ ಬಾರ್ ಡಾಟ್ ಎಕ್ಸ್ ಬಾರ್ minus into plus minus. So minus a bar dot a bar is equal to ಏನಾಗುತ್ತೆ 12. x bar dot x bar ಅಂದ್ರೆ ಏನಾಗುತ್ತೆ ಹೇಳಿ, magnitude of x bar whole square. ಇವೆರಡು ಈಕ್ವಲ್ ತಾನೆ, right? Dot product is equal, so directly cancel it. Minus a bar whole square is equal to 12. Okay, so magnitude of x bar square ನಮಗೆ ಗೊತ್ತಿಲ್ಲ, ಆದರೆ magnitude of a bar ನಮಗೆ ಗೊತ್ತಿದೆ 1 square is equal to 1. ಆ -1 ಈ ಕಡೆಗೆ ಬಂದರೆ ಏನಾಗುತ್ತೆ, +1 ಆಗುತ್ತೆ ತಾನೆ. therefore magnitude of x square is equal to 12 plus 1 which is nothing but 13. ಆದರೆ ನಮಗೆ ಬೇಕಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ ಅಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಅಷ್ಟೇ. therefore ಆ ಸ್ಕ್ವೇರ್ ರೂಟ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, √13. Got it? So this is your answer, right? Okay, coming to question number 10. If a bar is equal to 2i cap plus 2j cap plus 3k cap, okay, b bar ಒಂದು c bar ಒಂದು ವೆಕ್ಟರ್ ಕೊಟ್ಟಿದ್ದಾರೆ. are such that a bar plus lambda b bar is perpendicular to c bar, then find the value of lambda. ನಾನು ನಿಮಗೆ ಹೇಳಿದ್ದೀನಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನಪ್ಪ, ಪರ್ಪೆಂಡಿಕ್ಯುಲರ್ ಅಂದ್ರೆ ಡಾಟ್ ಪ್ರಾಡಕ್ಟ್ ಈಸ್ 0. ಡಾಟ್ ಪ್ರಾಡಕ್ಟ್ ಆಫ್ ಎನಿ 2 ವೆಕ್ಟರ್ಸ್ ಇಸ್ 0. ದೋಸ್ 2 ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್. ಈಗ ನಮಗೆ ಕೊಟ್ಟಿರೋ ಕಂಡೀಷನ್ ಏನು, ಎ ಬಾರ್ ಪ್ಲಸ್ ಲ್ಯಾಂಬ್ಡಾ ಬಿ ಬಾರ್ ಡಾಟ್ ಸಿ ಬಾರ್ ಏನಾಗುತ್ತೆ, 0 ಆಗುತ್ತೆ. ಯಾಕೆ, ಅವ್ರು ಕೊಟ್ಟಿರೋದು ಅದನ್ನೇ, ಎ ಬಾರ್ ಪ್ಲಸ್ ಲ್ಯಾಂಬ್ಡಾ ಬಿ ಬಾರ್ ಮತ್ತೆ ಸಿ ಬಾರ್ ಎರಡು ಪರ್ಪೆಂಡಿಕ್ಯುಲರ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಈಗ ಬಟ್ ನಮಗೆ ಟಾಸ್ಕ್ ಇರೋದೇನು, ಲ್ಯಾಂಬ್ಡಾ ವ್ಯಾಲ್ಯೂನ ಕಂಡುಹಿಡಿಬೇಕು ಅನ್ನೋದು, ಹೌದಾ? ಸೊ ನಾವೇನು ಮಾಡಬೇಕಾಗಿದೆ, ಈಗ ಡಾಟ್ ಪ್ರಾಡಕ್ಟ್ ಮಾಡ್ಕೊಂಡು ಬಿಟ್ಟು ಅದನ್ನು ಈಕ್ವೇಟಿಂಗ್ ಟು 0 ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ದಟ್ ಈಸ್ ಅವರ್ ಪಾಸಿಬಿಲಿಟಿ. ಓಕೆ, ಸೊ ವಿ ವಿಲ್ ಚೆಕ್ ಇಟ್. ಎ ಬಾರ್ ಪ್ಲಸ್ ಲ್ಯಾಂಬ್ಡಾ ಬಿ ಬಾರ್ ಫಸ್ಟ್ ಕಂಡುಹಿಡಿರಿ. ಎ ಬಾರ್ ಪ್ಲಸ್ ಲ್ಯಾಂಬ್ಡಾ ಬಿ ಬಾರ್ ಅಂದರೆ ಎಷ್ಟಾಗುತ್ತೆ, ಫಸ್ಟ್ ಎ ಬಾರ್ ಬರ್ಕೊಳ್ಳಿ, 2i ಕ್ಯಾಪ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಬಾರ್ ಬರ್ಕೊಂಡ್ರೆ ಏನಾಗುತ್ತೆ, -i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ k ಕ್ಯಾಪ್. ಕರೆಕ್ಟ್, ರೈಟ್? ಸೊ ಅಲ್ಲಿಗೆ ನಿಮಗೇನು ಸಿಕ್ತು, 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಮೈನಸ್ ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡಿ, ಲ್ಯಾಂಬ್ಡಾ ಇಂಟು ಐ ಕ್ಯಾಪ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ, 2 ಲ್ಯಾಂಬ್ಡಾ ಜೆ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಇಂಟು ಏನು ಸಿಗುತ್ತೆ ಇಲ್ಲಿ, k ಕ್ಯಾಪ್. ಗಾಟ್ ಇಟ್? So you got this value. Therefore what will you write now? Wait a minute. Okay, ಈಗ i ಕ್ಯಾಪ್ ನ ಸಿಂಪ್ಲಿಫೈ ಒಂದೇ ಕಡೆ ಬರ್ಕೊಳ್ಳಿ. 2 ಮೈನಸ್ ಲ್ಯಾಂಬ್ಡಾ i ಕ್ಯಾಪ್ ಪ್ಲಸ್ 2 ಲ್ಯಾಂಬ್ಡಾ j ಕ್ಯಾಪ್. ನೆಕ್ಸ್ಟ್ 3k ಇಲ್ಲಿ k ಕಾಮನ್ ತೆಗೆದ್ರೆ 3 ಪ್ಲಸ್ ಲ್ಯಾಂಬ್ಡಾ ಇಂಟು k ಕ್ಯಾಪ್. ಸೊ ಯು ಗಾಟ್ ಎ ಬಾರ್ ಪ್ಲಸ್ ಲ್ಯಾಂಬ್ಡಾ ಬಿ ಬಾರ್. ಈಗ ಇದನ್ನು ತಗೊಂಡೋಗಿ ಡಾಟ್ ಪ್ರಾಡಕ್ಟ್ ಮಾಡಬೇಕು ಸಿ ಬಾರ್ ಜೊತೆಗೆ, ಹೌದಲ್ವಾ? ಸೊ ಡಾಟ್ ಪ್ರಾಡಕ್ಟ್ ಮಾಡೋದಂದ್ರೆ ಹೇಗೆ, ಡಾಟ್ ಸಿ ಬಾರ್, ರೈಟ್? ಇದು ಸೇಮ್ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್, ಯು ಹ್ಯಾವ್ ಟು ರೈಟ್ ಸೇಮ್ ವೆಕ್ಟರ್. ಓಕೆ, ಡಾಟ್ ಪ್ರಾಡಕ್ಟ್ ನೀವೇ ಬರ್ಕೊಳ್ಳಿ. ಇಲ್ಲಿ ಏನು ಬರಬೇಕು, ಈ ಫುಲ್ ವೆಕ್ಟರು, ದಟ್ ಈಸ್ ಓನ್ಲಿ ಅವರ್ ಎ ಬಾರ್ ಪ್ಲಸ್ ಲ್ಯಾಂಬ್ಡಾ ವಿ ಬಾರ್, ರೈಟ್? ಡಾಟ್ ಪ್ರಾಡಕ್ಟ್ ಸಿ ಬಾರ್ ವೆಕ್ಟರ್ ಏನು ಕೊಟ್ಟಿದಾರಪ್ಪ, 3i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್, ಹೌದಾ? ಸೊ ಏನು ಬರೀಬಹುದು, ಎಸ್, ಸಿ ಬಾರ್ ಅಂದರೆ 3 ಇಂಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಅಷ್ಟೇ. ಈಗ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಕೆ ಕೊಟ್ಟಿಲ್ಲ ಅಂದರೆ ಅಂಡರ್ಸ್ಟುಡ್ 0 ಇಂಟು ಕೆ ಇದೆ ಅಂತ ಅರ್ಥ. ಸೊ ಈಗ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ದಿಸ್ ಈಸ್ ಈಕ್ವಲ್ ಟು 0, ರೈಟ್? ಸೊ 0ಗೆ ಈಕ್ವೇಟ್ ಮಾಡಿ, ಇದು ಐ ಕ್ಯಾಪ್ ಜೊತೆ ಇರುವಂತಹ ನಂಬರ್ ಇಲ್ಲಿರೋ ಐ ಕ್ಯಾಪಿಗೆ ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು 2 ಮೈನಸ್ ಲ್ಯಾಂಬ್ಡಾ. ನೆಕ್ಸ್ಟ್ ಜೆ ಕ್ಯಾಪ್ ಜೊತೆ ಇರೋ ನಂಬರ್ ಇಲ್ಲಿ ಸಮಥಿಂಗ್ ಇಂಟು ಐ ಕ್ಯಾಪ್ ಪ್ಲಸ್ ಸಮಥಿಂಗ್ ಇಂಟು ಜೆ ಕ್ಯಾಪ್ ಇದ್ರೆ ಡಾಟ್ ಪ್ರಾಡಕ್ಟ್ ಹೇಗೆ ಮಾಡ್ತೀರಿ, ಈ ವ್ಯಾಲ್ಯೂ ಐ ಜೊತೆ ತಾನೆ, ಅದನ್ನೇ ನಾನು ಮಾಡ್ತಿರೋದು. ಇಲ್ಲಿ ವೆಕ್ಟರ್ ಬರ್ದಿಲ್ಲ, ಇಲ್ಲಿ ಬರ್ತಿದ್ದೀನಿ, ಅದನ್ನ ಮಾಡಿ. 2 ಪ್ಲಸ್ 2 ಲ್ಯಾಂಬ್ಡಾ ಇಂಟು ಇಲ್ಲೇನಿದೆ ಜೆ ಅಂದರೆ 1 ಇದೆ, 1 ಇಂಟು 2 ಪ್ಲಸ್ 2 ಲ್ಯಾಂಬ್ಡಾ. ಓಕೆ, ಕೆ ಜೊತೆ ಏನಿದೆ, ಏನೂ ಇಲ್ಲ ಅಂದರೆ 0. therefore what will you get, 6 ಮೈನಸ್ ಇದು 3 2 6 ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ. ಕರೆಕ್ಟ್? ಸೊ ವಾಟ್ ಈಸ್ ದ ಆನ್ಸರ್ ಹಿಯರ್? Observe clearly, 6 plus 2, 8, minus 3 lambda plus 2 lambda ಅಂದರೆ minus lambda is equal to 0 ತಾನೆ. ಮೈನಸ್ ಲ್ಯಾಂಬ್ಡಾ ಆ ಕಡೆ ಹೋದರೆ ನಿಮಗೆ ಆನ್ಸರ್ ಸಿಗೋದೇನು, ಲ್ಯಾಂಬ್ಡಾ is equal to 8. ಗಾಟ್ ಇಟ್? ಸೊ ಈಸಿ ಇದೆ, ಕಾನ್ಸೆಪ್ಟ್ ನೀಟಾಗಿ ಗೊತ್ತಿರಬೇಕು ನಿಮಗೆ, ರೈಟ್?
Okay, so coming to next question. What is the next question? Show that a bar plus, okay, magnitude of a bar into b bar plus magnitude of b bar into a bar is perpendicular to magnitude of a bar b bar minus b bar a bar for any two non-zero vectors. Okay, so ಏನು ಮಾಡಬೇಕು, ಪರ್ಪೆಂಡಿಕ್ಯುಲರ್ ಇದೆ ಅಂತ ಪ್ರೂವ್ ಮಾಡ್ಬೇಕು ನಾನೀಗ, ಹೌದಲ್ವಾ? ಸೊ ಪರ್ಪೆಂಡಿಕ್ಯುಲರ್ ಇದೆ ಅಂತ ಹೇಗೆ ಪ್ರೂವ್ ಮಾಡ್ತೀರಿ? ನಥಿಂಗ್ ಬಟ್ ಡಾಟ್ ಪ್ರಾಡಕ್ಟ್ 0 ಬಂತಾ? ಒಂದ್ಸತಿ ಡಾಟ್ ಪ್ರಾಡಕ್ಟ್ 0 ಬಂತು ಅಂದರೆ ಆ ವೆಕ್ಟರ್ ಯಾವುದಿದ್ರೆ ಏನಂತೆ? The answer will be that they are perpendicular to each other. That is the reason we are getting dot product. Okay, so ಈಗ ನೋಡೋಣ ಏನು ಮಾಡಬೇಕೀಗ. ಡಾಟ್ ಪ್ರಾಡಕ್ಟ್ ಕಂಡುಹಿಡಿಯಿರಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್, magnitude of b bar a bar dot product with magnitude of a bar b bar minus magnitude of b bar a bar. So dot product ಕಂಡುಹಿಡಿಯೋದು ಹೇಗೆ? I told you here, you multiply here, normal multiplication, right? Next ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ, ಅಲ್ಲಿಗೆ ನಿಮಗೆ ಏನು ಸಿಗುತ್ತೆ ಆನ್ಸರು? ವಾಟ್ ವಿಲ್ ಯು ಗೆಟ್? ಇದೇನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಬಿ ಬಾರ್ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಬಿ ಬಾರ್ 1. ನೆಕ್ಸ್ಟ್ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಬಿ ಬಾರ್ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಎ ಬಾರ್ 1 ಆಯಿತು. ನೆಕ್ಸ್ಟ್ ಇದ್ರದ್ದು ಇದನ್ನು ತಗೊಂಡೋಗಿ ಎರಡಕ್ಕೂ ಮಲ್ಟಿಪ್ಲೈ ಮಾಡಿ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಎ ಬಾರ್ ಡಾಟ್ magnitude of a bar b bar plus into minus minus magnitude of b bar a bar dot magnitude of b bar a bar. Correct idea? Just multiply ಮಾಡಿದ್ದೀನಿ casually, which is equal to, now observe, a bar scalar ತಾನೆ, magnitude ಅಂದ್ರೆ ಒಂದು ಸ್ಕೇಲಾರ್. ಸೊ ಎರಡು ಇದ್ರೆ ನಾವೇನು ಮಾಡ್ತೀವಿ? ಮಲ್ಟಿಪ್ಲೈ ಮಾಡ್ತೀವಿ. ಸೊ ಸೇಮ್ ಕ್ವಾಂಟಿಟಿ ಇಂಟು ಸೇಮ್ ಕ್ವಾಂಟಿಟಿ ಅಂದರೆ ಸ್ಕ್ವೇರ್, ರೈಟ್? ನೆಕ್ಸ್ಟ್ ಬಿ ಬಾರ್ ಡಾಟ್ ಬಿ ಬಾರ್ ಅಂದರೆ ಹೇಳಿದ್ದೀನಿ. ವಾಟ್ ಇಸ್ ದ ಆನ್ಸರ್? ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್, right? And what is this? This one is same quantity. Yes, a bar b bar b bar a bar, a bar b bar b bar a bar. So idantu cancel ಆಯಿತು. ನೆಕ್ಸ್ಟ್ ಕಮ್ ಟು ದಿಸ್ ಒನ್, ಸ್ಕೇಲಾರ್ ಏನಾಯಿತು? ಬಿ ಬಾರ್ ಸ್ಕ್ವೇರ್ ಆಯಿತು. ಎ ಬಾರ್ ಡಾಟ್ ಎ ಬಾರ್ ಅಂದರೆ ಏನಾಯಿತು? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್. ಸೇಮ್ ಕ್ವಾಂಟಿಟಿ ಅಗೇನ್, ಸೊ ಕ್ಯಾನ್ಸಲ್. ಅಲ್ಲಿಗೆ ಆನ್ಸರ್ ಏನು ಬಂತು? 0. ಇಫ್ ದ ಡಾಟ್ ಪ್ರಾಡಕ್ಟ್ ಇಸ್ 0, ದೋಸ್ ಟು ಆರ್ ಪರ್ಪೆಂಡಿಕ್ಯುಲರ್. ಅದು ಯಾವ ವೆಕ್ಟರ್ ಆದರೆ ಏನಂತೆ? ಗಾಟ್ ಇಟ್? ರೈಟ್, ಕಮಿಂಗ್ ಟು ಕ್ವೆಶನ್ ನಂಬರ್ 12. ಕ್ವೆಶನ್ ನಂಬರ್ 12 ಅಲ್ಲಿ ಏನು ಕೊಟ್ಟಿದ್ದಾರೆ ಅವ್ರು ಅಬ್ಸರ್ವ್ ಮಾಡಿ. ಎ ಬಾರ್ ಡಾಟ್ ಎ ಬಾರ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ ಆ್ಯಂಡ್ ಎ ಬಾರ್ ಡಾಟ್ ಬಿ ಬಾರ್ ಕೂಡ 0 ಆಗಿರುತ್ತೆ. ದೆನ್ ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಅಬೌಟ್ ಬಿ ಬಾರ್? ಟೆಲ್ ಮಿ ಒನ್ ಥಿಂಗ್, ಡಾಟ್ ಪ್ರಾಡಕ್ಟ್ 0 ಆಗೋಕ್ಕೆ ಸಾಧ್ಯತೆ ಏನಿದೆ? ಏನು ಬೇಕಿದ್ರೂ ಇರಬಹುದು ವ್ಯಾಲ್ಯೂ, ಹೌದಲ್ವಾ? ರೈಟ್, ವ್ಯಾಲ್ಯೂ ಏನು ಬೇಕಿದ್ರೂ ಇರ್ಬೋದು. ಬಟ್ ಅಬ್ಸರ್ವ್ ಮಾಡಿ, ಎ ಬಾರ್ ಡಾಟ್ ಎ ಬಾರ್ ಅಂತ ಅಂದರೆ ಏನು ಹೇಳಿ ನಮಗೆ ಗೊತ್ತಿದೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 0. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ 0. ಆ್ಯಂಡ್ ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ 0, ಒಂದು ವೆಕ್ಟರ್ ಇಂದು ಮ್ಯಾಗ್ನಿಟ್ಯೂಡ್ 0 ಇದೆ ಅಂದರೆ ಅಂಥ ವೆಕ್ಟರ್ನ ನಾವೇನಂತ ಕರಿತೀವಿ? 0 ವೆಕ್ಟರ್. ದೇರ್ಫೋರ್ ಎ ಬಾರ್ ಬಗ್ಗೆ ನಮಗೇನು ಗೊತ್ತಾಯಿತು? ಇದೇನಿದೆ ಇದು 0 ವೆಕ್ಟರ್ ಆಗುತ್ತೆ. 0 ವೆಕ್ಟರ್ ಅಂತ ಅಂದರೆ ಏನು? 0 ಇಂಟು ಐ ಕ್ಯಾಪ್, 0 ಇಂಟು ಜೆ ಕ್ಯಾಪ್, 0 ಇಂಟು ಕೆ ಕ್ಯಾಪ್, ರೈಟ್? ಡಾಟ್ ಅವ್ರು ಹೇಳಿದೇನು? ಎ ಬಾರ್ ಡಾಟ್ ಬಿ ಬಾರ್. ಬಿ ಬಾರ್ ಏನಾದರೂ ಇರಲಿ, ಸಮಥಿಂಗ್ ಇಂಟು ಐ ಕ್ಯಾಪ್, ಸಮಥಿಂಗ್ ಇಂಟು ಜೆ ಕ್ಯಾಪ್, ಸಮಥಿಂಗ್ ಇಂಟು ಕೆ ಕ್ಯಾಪ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? 0. ಆಬ್ವಿಯಸ್ಲಿ ಇಲ್ಲಿ ಯಾವ ವ್ಯಾಲ್ಯೂ ಇದ್ರೆ ಏನಂತೆ? ಡಾಟ್ ಪ್ರಾಡಕ್ಟ್ ಅಂದರೆ 0 ಇಂಟು ಐ ಜೊತೆ ಇರೋ ಎಲಿಮೆಂಟು, 0 ಇಂಟು ಜೆ ಜೊತೆ ಇರೋ ಎಲಿಮೆಂಟು, ಈ 0 ಇಂಟು ಕೆ ಜೊತೆ ಇರೋ ಎಲಿಮೆಂಟ್. ದೇರ್ಫೋರ್ ಬಿ ಬಾರ್ ಬಗ್ಗೆ ನಾನು ಏನು ಹೇಳ್ಬೋದು ಅಂದರೆ, ಇಟ್ ಕ್ಯಾನ್ ಬಿ, ಬಿ ಬಾರ್ ಕ್ಯಾನ್ ಬಿ ಎನಿ ವೆಕ್ಟರ್, ಇಟ್ ಡಸಂಟ್ ಮ್ಯಾಟರ್. ನೀವು ಯಾವ ವೆಕ್ಟರ್ ತಗೊಂಡ್ರೆ ಏನಂತೆ? ಡಾಟ್ ಪ್ರಾಡಕ್ಟ್ 0ನೇ ಬರುತ್ತೆ. ಯಾಕಂದರೆ ಎ ಬಾರ್ 0 ಇದೆ. ಎ ಬಾರ್ 0 ಇದೆ ಅಂತ ನಮಗೆ ಹೇಗೆ ಗೊತ್ತಾಯಿತು? ಬಿಕಾಸ್ ಆಫ್ ದಿಸ್ ಕಂಡೀಷನ್. a bar dot a bar is equal to 0. Therefore, from that I got magnitude of a bar whole square is equal to 0. If magnitude is equal to 0, definitely that vector is 0 vector. Got it? So, hagagi ಏನಾಯಿತು? b bar can be any vector, right? Okay. So, coming to next question. Let me take another sheet. Question number estapa 13th ala. If a bar, b bar, c bar. Wait a minute. So, question number 13. ಏನಾಗುತ್ತೆ? ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್. ಅಲ್ಲೋದು ದಿಸ್ ಒನ್, ರೈಟ್? ಓಕೆ, ಅಬ್ಸರ್ವ್ ಹಿಯರ್. ಕ್ವೆಶ್ಚನ್ ನಂಬರ್ 13 ಏನಿದೆ? ಇಫ್ ಎ ಬಾರ್ ಬಿ ಬಾರ್ ಸಿ ಬಾರ್ ಆರ್ ಯೂನಿಟ್ ವೆಕ್ಟರ್ಸ್ such that a bar plus b bar plus c bar is equal to 0 bar, find the value of a bar dot b bar plus b bar dot c bar plus c bar dot a bar. ಅಂದ್ರೆ ಹೇಳಿರೋದೇನಿಲ್ಲಿ? ಕಂಡೀಷನ್ ಕೊಟ್ಟಿದ್ದಾರೆ. ಎ ಬಾರ್, ಬಿ ಬಾರ್, ಸಿ ಬಾರ್ ಮೂರು ಕೂಡ ಏನಾಗಿದ್ದಾವೆ? ಯೂನಿಟ್ ವೆಕ್ಟರ್ಸ್. ವಾಟ್ ಡು ಯು ಮೀನ್ ಬೈ ಯೂನಿಟ್ ವೆಕ್ಟರ್? ವಾಟ್ ಡು ಯು ಮೀನ್ ಬೈ ಯೂನಿಟ್ ವೆಕ್ಟರ್? ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ರೈಟ್? ಹೌ ಟು ಫೈಂಡ್? ಸಿ ಹಿಯರ್.
ಕ್ವೆಶ್ಚನ್ ನಂಬರ್ ಎಷ್ಟಪ್ಪ 30ನಾ. ಯೂನಿಟ್ ವೆಕ್ಟರ್ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಇಸ್ ಈಕ್ವಲ್ ಟು 1. ಮೂರು ಕೂಡ ಯೂನಿಟ್ ವೆಕ್ಟರ್ ಅಂತ ಕೊಟ್ಟಿದ್ದಾರೆ ತಾನೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಆಲ್ಸೋ ಈಕ್ವಲ್ ಟು 1, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಬಾರ್ ಆಲ್ಸೋ ಈಕ್ವಲ್ ಟು 1. ಹೌದಾ? ಇನ್ನೂ ಒಂದು ಕಂಡೀಷನ್ ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಈಸ್ ಈಕ್ವಲ್ ಟು 0 ಬಾರ್. ಮೀನ್ಸ್ ವಾಟ್? ಇವು ಮೂರದ್ದು ಸಮ್ ಏನಿದೆಯಲ್ಲ 0 ಬಾರ್ ಮೀನ್ಸ್ 0 ವೆಕ್ಟರ್. ಓಕೆ, ಸೊ 0 ವೆಕ್ಟರ್ ಇದೆ ಅಂತ ಅಂದರೆ ಟೆಲ್ ಮಿ ಒನ್ ಥಿಂಗ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಏನಾಗುತ್ತೆ? ಇಫ್ ದಿಸ್ ಈಸ್ ಈಕ್ವಲ್ ಟು 0 ವೆಕ್ಟರ್, ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್? 0 ಬಾರ್ ದೆನ್ 0. ಕರೆಕ್ಟ್? ಈಗ ಮ್ಯಾಗ್ನಿಟ್ಯೂಡ್ 0 ಇದೆ ಅಂದರೆ ಮ್ಯಾಗ್ನಿಟ್ಯೂಡ್ ಇಂದ ಸ್ಕ್ವೇರ್ ಮಾಡಿದ್ರು ಕೂಡ ಬೋತ್ ಸೈಡ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಕೂಡ ಏನಾಗುತ್ತೆ? 0 ಆಗುತ್ತೆ. ಯಾಕೆ ಮ್ಯಾಮ್ ಈ ರೀತಿ ಮಾಡಬೇಕು ಅಂದರೆ ವಿ ನೋ ಒನ್ ಥಿಂಗ್ ದಟ್ ವೆಕ್ಟರ್ ಡಾಟ್ ವೆಕ್ಟರ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಹೋಲ್ ಸ್ಕ್ವೇರ್. ಈಗ ಇದು ಯಾಕೆ ಬೇಕು? ಸಪೋಸ್ ಇಲ್ಲಿ ಎ ಇದೆ ಅನ್ಕೊಂಡ್ರಿ, ಎ ಬಾರ್ ಡಾಟ್ ಎ ಬಾರ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್. ಇದು ಯಾಕೆ ಬೇಕು ಅಂತ ಅಂದರೆ ನಮಗೆ ಕೊಟ್ಟಿರುವಂತಹ ಕ್ವಶನ್ ಅಲ್ಲಿ ಅಬ್ಸರ್ವ್ ಮಾಡಿ, ಎ ಬಾರ್ ಡಾಟ್ ಬಿ ಬಾರ್, ಬಿ ಬಾರ್ ಡಾಟ್ ಸಿ ಬಾರ್, ಸಿ ಬಾರ್ ಡಾಟ್ ಎ ಬಾರ್ ಈ ರೀತಿ ಇದೆ. ಸೊ ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಟು ಡೂ ದಿಸ್ ಒನ್. ಇದನ್ನು ಮಾಡಿದಾಗ ಏನಾಗುತ್ತೆ? ಇಲ್ಲಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಡಾಟ್ ಪ್ರಾಡಕ್ಟ್ ಆಫ್ ಸೇಮ್ ಥಿಂಗ್ಸ್ ಕ್ಯಾನ್ ಗಿವ್ ಯು ಒನ್ ಎ ಬಾರ್ ಹೋಲ್ ಸ್ಕ್ವೇರ್ ಕೊಡ್ಬೋದು. ಅಂದರೆ ಎ ಬಾರ್ ಹೋಲ್ ಸ್ಕ್ವೇರ್ ನಿಮ್ಮ ಹತ್ರ ಇದ್ರೆ ಇದೇ ರೀತಿ ಬರಿಬೋದು ತಾನೆ. ಸೊ ದೇರ್ ಫೋರ್ ಇದನ್ನು ನಾನು ಯಾವ ರೀತಿ ಬರಿತೀನಿ ಅಂದರೆ ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಡಾಟ್ ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ಲ? ಸೊ ಏನಾಯ್ತು ನಿಮಗೀಗ? ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಡಾಟ್ ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಈಸ್ ಈಕ್ವಲ್ ಟು 0. ಇದು ಯಾವ ಬೇಸಿಸ್ ಮೇಲೆ ಬರ್ತೀವಿ? ಬೇಸ್ಡ್ ಆನ್ ದಿಸ್ ನಾಲೆಡ್ಜ್. ಓಕೆ, ನೌ ಟ್ರೈ ಟು ಫೈಂಡ್ ದಿಸ್ ಒನ್. ಹೌ ಟು ಫೈಂಡ್? ಎಸ್, ಡಾಟ್ ಪ್ರಾಡಕ್ಟ್ ಅಂದರೆ ನಾನೇನು ಹೇಳಿದ್ದೆ? ನಾರ್ಮಲ್ ಮಲ್ಟಿಪ್ಲಿಕೇಶನ್. ಇದನ್ನು ಇಟ್ಕೊಂಡು ಎಲ್ಲ ಕಡೆ ಮಲ್ಟಿಪ್ಲೈ ಮಾಡಿ, ಮೂರು ಕಡೆಗೆ. ನೆಕ್ಸ್ಟ್ ಬಿ ಬಾರ್ನ ಇಟ್ಕೊಂಡು ಮಲ್ಟಿಪ್ಲೈ ಮಾಡಿ. ಸೊ ವಾಟ್ ವಿಲ್ ಯು ಗೆಟ್? ಎ ಬಾರ್ ಡಾಟ್ ಎ ಬಾರ್ ಪ್ಲಸ್ ಎ ಬಾರ್ ಡಾಟ್ ಬಿ ಬಾರ್ ಪ್ಲಸ್ ಎ ಬಾರ್ ಡಾಟ್ ಸಿ ಬಾರ್. ಕರೆಕ್ಟ್? ಅದೇ ರೀತಿ ಈಗೇನು ಮಾಡಬೇಕು? ಬಿ ಬಾರ್ನು ಕೂಡ ಇಟ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? ಬಿ ಬಾರ್ ಡಾಟ್ ಎ ಬಾರ್, ಬಿ ಬಾರ್ ಡಾಟ್ ಬಿ ಬಾರ್ ಪ್ಲಸ್ ಬಿ ಬಾರ್ ಡಾಟ್ ಸಿ ಬಾರ್ ಪ್ಲಸ್ ನೆಕ್ಸ್ಟ್ ಸಿ ಬಾರ್ ಇಟ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಮಲ್ಟಿಪ್ಲೈ. ಸಿ ಬಾರ್ ಡಾಟ್ ಎ ಬಾರ್ ಪ್ಲಸ್ ಸಿ ಬಾರ್ ಡಾಟ್ ಬಿ ಬಾರ್ ಪ್ಲಸ್ ಸಿ ಬಾರ್ ಡಾಟ್ ಸಿ ಬಾರ್ ಈಸ್ ಈಕ್ವಲ್ ಟು ಏನಾಗುತ್ತೆ? 0. ಈಗ ನಮಗೆ ಗೊತ್ತಿದೆ ಎ ಬಾರ್ ಡಾಟ್ ಎ ಬಾರ್ ಅಂದರೆ ಎಷ್ಟಪ್ಪ? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್, ರೈಟ್? ದೇರ್ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸಿಗುತ್ತೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸಿಗುತ್ತೆ. ನಮಗೆ ಆಲ್ರೆಡಿ ಗೊತ್ತಿದೆ ಅವು ಮೂರು ಕೂಡ ಎಂಥ ವೆಕ್ಟರ್ಸು? ಯೂನಿಟ್ ವೆಕ್ಟರ್. ದೇರ್ಫೋರ್ ವಾಟ್ ವಿಲ್ ಯು ಗೆಟ್ ಹಿಯರ್? ಹಿಯರ್ ಯು ವಿಲ್ ಗೆಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ಬಾರ್ ಡಾಟ್ ಬಿ ಬಾರ್ ಇದೆಯಲ್ಲ ಅದನ್ನು ಅದೇ ರೀತಿ ಇಟ್ಕೊಳ್ಳಿ. ಬಿ ಬಾರ್ ಡಾಟ್ ಎ ಬಾರ್ ಕೂಡ ಏನಾಗುತ್ತೆ? ಈಕ್ವಲ್ ಟು ದಿಸ್ ಒನ್ ಓನ್ಲಿ, ರೈಟ್? ನಮಗೆ ಕ್ವಶನಲ್ಲಿ ಎ ಬಾರ್ ಡಾಟ್ ಬಿ ಬಾರ್ ಇರೋದ್ರಿಂದ ಇದನ್ನು ನಾನೇನು ಮಾಡ್ತೀನಿ? ಈಗ ಕನ್ವರ್ಟ್ ಮಾಡಿ ಬರ್ತೀನಿ. ಅಬ್ಸರ್ವ್ ಮಾಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಎ ಬಾರ್ ಡಾಟ್ ಬಿ ಬಾರ್ ಆಸ್ ಇಟ್ ಈಸ್, ಎ ಬಾರ್ ಡಾಟ್ ಸಿ ಬಾರ್ ನಮ್ಮ ಕ್ವಶನಲ್ಲಿ ಇರೋದೇನು? ಸಿ ಬಾರ್ ಡಾಟ್ ಎ ಬಾರ್. ಸೊ ನಾನೇನು ಮಾಡ್ತೀನಿ? ಇದನ್ನು ಇಂಟರ್ಚೇಂಜ್ ಮಾಡಿಬಿಟ್ಟು ಸಿ ಬಾರ್ ಡಾಟ್ ಎ ಬಾರ್ ಪ್ಲಸ್ ಬಿ ಬಾರ್ ಡಾಟ್ ಎ ಬಾರ್ ಇರೋದನ್ನು ಎ ಬಾರ್ ಡಾಟ್ ಬಿ ಬಾರ್ ಬರಿಬಹುದು, ರೈಟ್? ಓಕೆ, ಸೊ ಐ ಟೋಲ್ಡ್ ಯು ಅರ್ಲಿಯರ್ ಆಲ್ಸೋ, ಪ್ರೀವಿಯಸ್ ಲೆಕ್ಚರ್ಸ್ನ ಯಾರು ವಾಚ್ ಮಾಡಿರ್ತೀರೋ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನು ಯಾರು ವಾಚ್ ಮಾಡಿಲ್ವೋ ಅವ್ರಿಗೆ ಏನಾಗುತ್ತೆ? ಈ ಬಿ ಬಾರ್ ಡಾಟ್ನ ಡೈರೆಕ್ಟಾಗಿ ಎ ಬಾರ್ ಡಾಟ್ ಬಿ ಬಾರ್ ತೊಗೊಂಡ್ರು ಅನ್ನೋದೇ ಡೌಟ್ ಇರುತ್ತೆ ನಿಮಗೆ. ದಟ್ಸ್ ವೈ ದಯವಿಟ್ಟು ಯಾವುದೇ ಲೆಕ್ಚರ್ ಸೀರೀಸ್ ಇರಲಿ ಅದನ್ನು ಆರ್ಡರ್ ವೈಸೇ ನೀಟಾಗಿ ಮುಗಿಸ್ರಿ. ಓಕೆ, ಎನಿವೇಸ್, ಸೊ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಇನ್ ಪ್ರೀವಿಯಸ್ ಲೆಕ್ಚರ್ ಆಲ್ಸೋ ಎ ಬಾರ್ ಡಾಟ್ ಬಿ ಬಾರ್ ಈಸ್ ಈಕ್ವಲ್ ಟು ಬಿ ಬಾರ್ ಡಾಟ್ ಎ ಬಾರ್. ಇವೆರಡು ಈಕ್ವಲ್ ಇರೋದ್ರಿಂದ ನಾನು ಈ ರೀತಿ ಬರ್ಕೊತೀನಿ. ಇದೇ ರೀತಿ ಬರಿಬೇಕಂತ ಹೇಗೆ ಗೊತ್ತಾಯಿತು? ಬೈ ಸೀಯಿಂಗ್ ದ ಕ್ವಶನ್ ಅಲ್ಲಿ ಎ ಬಾರ್ ಡಾಟ್ ಬಿ ಬಾರ್ ಇದೆ. ನೆಕ್ಸ್ಟ್ ಎ ಬಾರ್ ಡಾಟ್ ಸಿ ಬಾರ್ನ ಹಾಗೆ ಉಳಿಸ್ಲಿಲ್ಲ, ಸಿ ಬಾರ್ ಡಾಟ್ ಎ ಬಾರ್ ಅಂತ ಬರ್ಕೊಂಡೆ. ಅದು ಹೇಗೆ ಬರ್ಕೊಂಡೆ? ಬೈ ಸೀಯಿಂಗ್ ದ ಕ್ವಶನ್. ಗಾಟ್ ಇಟ್? ಸೊ ದೇರ್ ಫೋರ್ ದಿಸ್ ಇಸ್ ದ ವ್ಯಾಲ್ಯೂ. ನೆಕ್ಸ್ಟ್ ಬಿ ಬಾರ್ ಡಾಟ್ ಬಿ ಬಾರ್ ಅಂದ್ರೇನು? ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಪ್ಲಸ್ ಕ್ವಶನಲ್ಲಿ ನಮಗೆ ಬಿ ಬಾರ್ ಡಾಟ್ ಸಿ ಬಾರ್ ಇದೆ, ಸೊ ಅದನ್ನು ಹಾಗೆ ಉಳಿಸ್ಕೊಳ್ಳೋಣ. ನೆಕ್ಸ್ಟ್ ಸಿ ಬಾರ್ ಡಾಟ್ ಎ ಬಾರ್ ಅದು ಕೂಡ ಹಾಗೆ ಇದೆ, ಬಟ್ ಸಿ ಬಾರ್ ಡಾಟ್ ಬಿ ಬಾರ್ ಏನಿದೆ ಅಲ್ಲಿ ಬಿ ಬಾರ್ ಡಾಟ್ ಸಿ ಬಾರ್ ಇರೋದ್ರಿಂದ ಅದನ್ನು ಆ ರೀತಿ ಬರೀರಿ. ಮ್ಯಾಗ್ನಿಟ್ಯೂಡ್ ಆಫ್ ಸಿ ಬಾರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಓಕೆ, ನಾವು ವಿ ನೋ ದಟ್ ದೀಸ್ ಆರ್ ಆಲ್ ಯೂನಿಟ್ ವೆಕ್ಟರ್. ಸೊ ಇದಕ್ಕೆ ಆನ್ಸರ್ 1, ಇದಕ್ಕೂ ಕೂಡ ಆನ್ಸರ್ 1, ಇದಕ್ಕೂ ಕೂಡ 1 ಆಗುತ್ತೆ. ಓಕೆ, ಸೊ 1 + 1 + 1 ಎಷ್ಟಾಗುತ್ತೆ? 3 ಪ್ಲಸ್ ನೆಕ್ಸ್ಟ್ ಎ ಬಾರ್ ಡಾಟ್ ಬಿ ಬಾರ್ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಬಾರ್ ಡಾಟ್ ಬಿ ಬಾರ್ ಇಲ್ಲೂ ಎ ಬಾರ್ ಡಾಟ್ ಬಿ ಬಾರ್ ಇದೆಯಾ? ಸೊ 2 ಟೈಮ್ಸ್ ಎ ಬಾರ್ ಡಾಟ್ ಬಿ ಬಾರ್ ಪ್ಲಸ್ 2 ಟೈಮ್ಸ್ ಸಿ ಬಾರ್ ಡಾಟ್ ಎ ಬಾರ್ ಇದೆ ಪ್ಲಸ್ 2 ಟೈಮ್ಸ್ ಬಿ ಬಾರ್ ಡಾಟ್ ಸಿ ಬಾರ್ ಇದೆ ವಿಚ್ ಇಸ್ ಈಕ್ವಲ್ ಟು 0. ಈ +3 ಆ ಕಡೆ ಹೋದ್ರೆ ಏನಾಗುತ್ತೆ? ಈಗ +3 ಆ ಕಡೆ ಹೋದ್ರೆ -3 ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಈ ಕಡೆ -3. ನೆಕ್ಸ್ಟ್ ಇಲ್ಲೆಲ್ಲ ಕಡೆನೂ 2 ಕಾಮನ್ ಇದೆಯಾ? ರೈಟ್? ಸೊ 2 ಕಾಮನ್ ಇದ್ರೆ
if we take 2 common, what remains? A bar dot b bar plus b bar dot c bar. Question ಅಲ್ಲಿ ಇರೋ ಆರ್ಡರ್ ಅಲ್ಲಿ ನಾನು ಬರಿತಾ ಇದ್ದೀನಿ. ಓಕೆ, ನಾವು ಐ ವಾಂಟ್ ಓನ್ಲಿ ದಿಸ್ ವ್ಯಾಲ್ಯೂ. 2 is extra. ಇಂಟು ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ತಾನೆ. ಸೊ a bar dot b bar plus b bar dot c bar plus c bar dot a bar is equal to minus 3/2. So this is your answer. Got it? ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಸಾಲ್ವ್ ಮಾಡಬೇಕಾಗುತ್ತೆ. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? Right, coming to next question. Ideshnadappa idu 13th question. Okay, 13th question. So coming to question number 14, let me take the textbook. Question number 14 enide, if either vector a bar is equal to 0 bar or b bar is equal to 0 bar, then a bar dot b bar is 0, right? But the converse need not be true. Andre meaning enidruddu? Yes, what is the meaning of this question? This question clearly says that a bar is equal to 0, 0 bar, b bar is equal to 0 bar, then a bar dot b bar is equal to 0. ಕರೆಕ್ಟ್ ಇದೆ ತಾನೆ ಇದು? ಹೌದು ತಾನೆ? ಎರಡರಲ್ಲಿ ಯಾವುದಾದ್ರೂ ಒಂದು ವೆಕ್ಟರ್ ನಮಗೆ 0 ಬಾರ್ ಆಯಿತು ಅಂದರೆ, 0 ವೆಕ್ಟರ್ ಆಯಿತು ಅಂದರೆ ಏನಾಗುತ್ತೆ? 0 ವೆಕ್ಟರ್ ಅಂದರೆ ಏನಪ್ಪ? 0 i ಕ್ಯಾಪ್, 0 j ಕ್ಯಾಪ್, 0 k ಕ್ಯಾಪ್, ಹೌದಲ್ವಾ? ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ನಮಗೆ 0 ವೆಕ್ಟರ್ ಆಯಿತು ಅಂದರೆ ಡೆಫಿನೆಟ್ಲಿ ಡಾಟ್ ಪ್ರಾಡಕ್ಟ್ ನಮಗೆ 0 ಸಿಗುತ್ತೆ, ಹೌದಲ್ವಾ? ಯಾಕೆ ಸಿಗುತ್ತೆ? ಯಾಕಂದರೆ ಡಾಟ್ ಪ್ರಾಡಕ್ಟ್ ಅಂದರೆ ಏನು? ಮಲ್ಟಿಪ್ಲೈಯಿಂಗ್ ದ ಸ್ಕೇಲಾರ್ ಕಾಂಪೊನೆಂಟ್ಸ್, ಜೆ ವಿತ್ ಜೆ, ಕೆ ವಿತ್ ಕೆ ಕಾಂಪೊನೆಂಟ್, ಅಲ್ಲಿ ಕೆ ಪಕ್ಕದಾಗ ಏನು ನಂಬರ್ ಇದೆಯಲ್ಲ ಅದನ್ನು ಮಲ್ಟಿಪ್ಲೈ ಮಾಡ್ತೀರಾ, ಹೌದಲ್ವಾ? ಸೊ ದೇರ್ ಫೋರ್ ವಾಟ್ ಹ್ಯಾಪನ್ಸ್? ಡಾಟ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0. ಡೆಫಿನೆಟ್ಲಿ ಬಂದೇ ಬರುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದಿದ್ರೆ. ಬಟ್ ಅವ್ರು ಹೇಳ್ತಿರೋದೇನು? ಬಟ್ ದ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಅಂದರೆ ಏನು? ಇದ್ರದ್ದು ಕಾನ್ವರ್ಸು ಅಂದರೆ ರಿವರ್ಸ್ ತಗೊಂತಿರಲ್ಲ. ರಿವರ್ಸ್ ಆರ್ಡರ್ ಅಂದರೆ ಏನು? ಕಾನ್ವರ್ಸ್ ಅಂದ್ರೆ ಏನು? ರಿವರ್ಸ್ ಆಗಿ ತಗೋಬೇಕು. ಅಂದರೆ ಏನು? ಇಫ್ ಎ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು 0, ದೆನ್ ಉಲ್ಟಾ either a bar is equal to 0 or b bar is equal to 0. ಅದ್ರವ್ರು ಕೊಟ್ಟಿರೋದೇನು? ನೀಡ್ ನಾಟ್ ಬಿ ಟ್ರೂ ಅಂತ ಹೇಳಿದ್ದಾರೆ. ಅಂದರೆ ಏನು? ಇಫ್ ಎ ಬಾರ್ ಇಸ್ ಈಕ್ವಲ್ ಟು 0 ಬಾರ್ ಆರ್ ಬಿ ಬಾರ್ ಇಸ್ ಈಕ್ವಲ್ ಟು 0 ಬಾರ್, ದೆನ್ ಡೆಫಿನೆಟ್ಲಿ ಎ ಬಾರ್ ಡಾಟ್ ಬಿ ಬಾರ್ ಇಸ್ 0. ಬಟ್ ಇಫ್ ಎ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು 0, ಅವಾಗ ಅಂದರೆ ಡಾಟ್ ಪ್ರಾಡಕ್ಟ್ 0 ಇದೆ ಅನ್ನೋ ಮಾತ್ರಕ್ಕೆ ನಾವು ಎರಡರಲ್ಲಿ ಯಾವುದಾದ್ರೂ ಒಂದು ವೆಕ್ಟರ್ 0 ವೆಕ್ಟರ್ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎರಡರಲ್ಲಿ ಯಾವುದಾದ್ರೂ ಒಂದು ವೆಕ್ಟರ್ 0 ವೆಕ್ಟರ್ ಇದೆ ಅಂದರೆ ಡಾಟ್ ಪ್ರಾಡಕ್ಟ್ ಡೆಫಿನೆಟ್ಲಿ 0 ಆಗುತ್ತೆ. ಬಟ್ ಕಾನ್ವರ್ಸ್ ಹೇಳಲಿಕ್ಕೆ ಬರೋಲ್ಲ ಅಂತ ಅಂದರೆ ಮೀನಿಂಗ್ ಏನು? ಎ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು 0, ಡಾಟ್ ಪ್ರಾಡಕ್ಟ್ 0 ಆಯಿತು ಅನ್ನೋ ಮಾತ್ರಕ್ಕೆ ಎರಡರಲ್ಲಿ ಯಾವುದಾದ್ರೂ ಒಂದು ವೆಕ್ಟರ್ 0 ಬಾರ್ ಆಗಿರಲೇಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಜಸ್ಟಿಫೈ ವಿತ್ ಎಕ್ಸಾಂಪಲ್ ಅಂತ ಹೇಳಿದಾರೆ ತಾನೆ. ಒಂದು ಎಕ್ಸಾಂಪಲ್ ತಗೊಳ್ಳಿ. ಎ ಬಾರ್ ಇಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್, ಇದು ನಾನ್ 0 ವೆಕ್ಟರ್ನಾ? ನೆಕ್ಸ್ಟ್ ಬಿ ಬಾರ್ ಇಸ್ ಈಕ್ವಲ್ ಟು ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ತಗೊಳ್ರಿ. ಈಗ ಇದ್ರದ್ದು ಡಾಟ್ ಪ್ರಾಡಕ್ಟ್ ಕಂಡುಹಿಡಿರಿ. ಎ ಬಾರ್ ಡಾಟ್ ಬಿ ಬಾರ್ ಅಂದರೆ ಏನಾಗುತ್ತೆ? ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಡಾಟ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್, ಕರೆಕ್ಟ್? ಸೊ ಏನಾಗುತ್ತೆ ಇಲ್ಲಿ? ಡಾಟ್ ಪ್ರಾಡಕ್ಟ್ ಅಂದರೆ ಏನಾಗುತ್ತೆ ಈಗ? ಐ ಕ್ಯಾಪ್, ರೈಟ್? ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಸ್ಕೇಲಾರ್ ಕಾಂಪೊನೆಂಟ್ಸ್ ತಾನೆ, ಏನೂ ಇಲ್ಲ ಅಂದರೆ 1, ದೇರ್ ಫೋರ್ 1. ನೆಕ್ಸ್ಟ್ ಪ್ಲಸ್ 1 ಇಂಟು ಮೈನಸ್ 1 ಏನು ಬಂತು? ಅಬ್ಸರ್ವ್ ಮಾಡಿ ಕ್ಲಿಯರ್ಲಿ. ಡಾಟ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0 ಬಂತು. ಡಾಟ್ ಪ್ರಾಡಕ್ಟ್ 0 ಬಂದಿದೆ, ಆದರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ವೆಕ್ಟರ್ 0 ಬಾರ್ ಇದೆಯಾ? ಇಲ್ಲ ತಾನೆ. ಸೊ ದಟ್ ಮೀನ್ಸ್ ವಾಟ್? ಎ ಬಾರ್ ಡಾಟ್ ಬಿ ಬಾರ್ 0 ಐತೆ ಅನ್ನೋದು, ಅದನ್ನ ಅಬ್ಸರ್ವ್ ಮಾಡಿಬಿಟ್ಟು ಎ ಬಾರ್ ಅಥವಾ ಬಿ ಬಾರ್ ಎರಡರಲ್ಲಿ ಯಾವ್ದಾದ್ರು ಒಂದು 0 ಐತೆ ಅಂತ ಕನ್ಫರ್ಮ್ ಆಗಿ ಹೇಳಕ್ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಆದರೆ ಎರಡರಲ್ಲಿ ಯಾವುದಾದ್ರೂ ಒಂದು ವೆಕ್ಟರ್ 0 ಇದೆ ಅನ್ನೋದು ಕನ್ಫರ್ಮ್ ಆಗುತ್ತಾ ಆದರೆ ಡಾಟ್ ಪ್ರಾಡಕ್ಟ್ ಕನ್ಫರ್ಮ್ 0 ಇದೆ ಅಂತ ಹೇಳಬಹುದು. ದಟ್ ಈಸ್ ವಾಟ್ ಈಸ್ ದಿಸ್ proof. Okay, right, coming to next question. What is the next question? 15th question. If the vertices ABC of a triangle ABC are 3 vertices ಕೊಟ್ಟಿದ್ದಾರೆ respectively, then find angle ABC. ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ angle ABC is the angle between the vectors BA and BC. ಅಂದ್ರೆ ಏನು? ಅವ್ರು ಕೊಟ್ಟಿರುವಂತದ್ದು ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಎ ಬಿ ಸಿ. ಅವ್ರು ಕೇಳ್ತಿರೋದು ಆಂಗಲ್ ಎ ಬಿ ಸಿ ಅಂತಂದ್ರೆ ಯಾವುದು? ಬಿ ಎ ಬಾರ್ ಇದು, ಆಮೇಲೆ ಬಿ ಸಿ ಬಾರ್ ಇದು. ಈ ಆಂಗಲ್ ಕೇಳ್ತಿದ್ದಾರೆ. ಓಕೆ, ಅದನ್ನ ನಾವೇನ್ ಮಾಡಬೇಕಾಗುತ್ತೆ? ಕಂಡುಹಿಡಿಬೇಕು. ಸೊ ಹೌ ಟು ಫೈಂಡ್ ದಿಸ್ ಒನ್? ಅಬ್ಸರ್ವ್ ಕ್ಲಿಯರ್ಲಿ. ಹೌ ಕ್ಯಾನ್ ಯು ಡೂ ಇಟ್? ಎರಡು ವೆಕ್ಟರ್ ಮಧ್ಯದಿಂದ ಏನು ಆಂಗಲ್ ಹೇಗೆ ಕಂಡುಹಿಡಿತೀವಿ ನಾವು? ಯೂಶಲಿ ವಿ ಹ್ಯಾವ್ ದ ಫಾರ್ಮುಲಾ, ರೈಟ್? ವಾಟ್ ಈಸ್ ದ ಫಾರ್ಮುಲಾ? ಕಾಸ್ ಥೀಟಾ ಈಸ್ ಈಕ್ವಲ್ ಟು, ಅವಾಗ ತಾನೆ ಈಗ ಏನು ದಿಸ್ ಒನ್ ಅನದರ್ ಪ್ರಾಬ್ಲಮ್ ನಾವು ಮಾಡಬೇಕಾದ್ರೆ ಹೇಳಿದ್ದೀನಿ. ಏನು ಹೇಳಿ? ಕಾಸ್ ಥೀಟಾ ಈಸ್ ಈಕ್ವಲ್ ಟು ಎ ಬಾರ್ ಡಾಟ್ ಬಿ ಬಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್, ಕರೆಕ್ಟ್? ಎಸ್ ಆರ್ ನೋ? ಸೊ ಈ ರೀತಿ ಕಂಡುಹಿಡಿತೀವಿ ಯಾವಾಗ? ಎರಡು ವೆಕ್ಟರ್ ನಮಗೆ ಕೊಟ್ಟಿದ್ದಾಗ. ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಬಿ ಎ ಬಾರ್ ಅವ್ರು ಕೊಟ್ಟಿಲ್ಲ,
ಬಿ ಸಿ ಬಾರು ಕೊಟ್ಟಿಲ್ಲ, ಆದರೆ ಎರಡು ವೆಕ್ಟರ್ ಯಾವುದು ಅಂತ ಗೊತ್ತಿದೆ ನಿಮಗೆ. ಸೊ ದಟ್ ಮೀನ್ಸ್ ವಾಟ್, ಕಾಸ್ ಥೀಟಾ ಇಸ್ ಈಕ್ವಲ್ ಟು, ಇಲ್ಲಿ ನಾವು ಬರೀಬೇಕಾಗಿರೋ ವೆಕ್ಟರ್ ಯಾವುದು, ಒಂದು ಬಿ ಎ ಬಾರು ಡಾಟ್ ಇಲ್ಲಿ ಬಿ ಸಿ ಬಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಬಾರ್. ಕರೆಕ್ಟ್ ಇದೆಯಾ? ಸೊ ಫಸ್ಟ್ ನಮಗೆ ಬಿ ಎ ಬಾರು ಬಿ ಸಿ ಬಾರ್ ಬೇಕು. ಹೆಂಗೆ ಕಂಡುಹಿಡ್ತೀರಾ? ವಿ ನೋ ಇಟ್ ವೆರಿ ಕ್ಲಿಯರ್ಲಿ. ಬಿ ಎ ಬಾರ್ ಅಂತ ಅಂದರೆ ಹೇಗೆ ಬರೀಬಹುದು, ಓ ಎ ಬಾರ್ ಮೈನಸ್ ಓ ಬಿ ಬಾರ್. ಎಸ್ ಆರ್ ನೋ? ಎಸ್ ಆರ್ ನೋ? ನಾವು ದ ಡೌಟ್ ಈಸ್ ಮ್ಯಾಮ್ ಓ ಎ ಬಾರ್ ಎಲ್ಲಿ ಗೊತ್ತಿದೆ? ಗೊತ್ತಿಲ್ಲ ನಮಗೆ. ಬಟ್ ಕೆನ್ ವಿ ಫೈಂಡ್ ಇಟ್? ಎಸ್ ಆರ್ ನೋ? ಪಾಯಿಂಟ್ಸ್ ಅಷ್ಟೇ ಇದೆಯಲ್ಲ, 1, 2, 3 ಪಾಯಿಂಟ್ಸ್ನ ಇಟ್ಕೊಂಡ್ಬಿಟ್ಟು ನಾನು ಇದ್ರದ್ದು, ಇದು ಎ ಪಾಯಿಂಟ್ ಅಲ್ವಾ, ಸೊ ಎ ಪಾಯಿಂಟಿಂದ ಪೊಸಿಷನ್ ವೆಕ್ಟರ್ ಯಾವ ರೀತಿ ಬರಿಬೋದು ಅಂದರೆ ಓ ಎ ಬಾರ್ ಇಸ್ ಈಕ್ವಲ್ ಟು ಈ ನಂಬರ್ಸ್ನ ಯೂಸ್ ಮಾಡಿಬಿಟ್ಟು ಐ ಜೆ ಕೆ ಯೂಸ್ ಮಾಡಿಬಿಟ್ಟು ನಾನು ಬರಿಬೋದು. ಏನು, ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್. ರೈಟ್? ಸಿಮಿಲರ್ಲಿ ಓ ಬಿ ಬಾರ್ ಅಂದರೆ ಏನು ಬರಿಬೋದು ನಾನು, ಓ ಬಿ ಬಾರ್ ಇಸ್ ಈಕ್ವಲ್ ಟು ಬಿ ಪಾಯಿಂಟ್ ಏನಾಯ್ತಪ್ಪ, -1, 0, 0. ಹೌದಾ? ರೈಟ್? -1, 0, 0. ಸೊ ಬಿ ಪಾಯಿಂಟ್ ಏನಿದೆ ನಮ್ಮ ಹತ್ರ, ವೇರ್ ಇಸ್ ಇಟ್, -1, 0, -1, 0, 0. ಇದನ್ನು ಯೂಸ್ ಮಾಡಿ ಓ ಬಿ ಬಾರ್ ಹೇಗೆ ಬರಿಬೋದು, -1 ಇಂಟು ಐ ಕ್ಯಾಪ್ ಪ್ಲಸ್ 0 ಇಂಟು ಜೆ ಕ್ಯಾಪ್ ಪ್ಲಸ್ 0 ಇಂಟು ಕೆ ಕ್ಯಾಪ್. ಓಕೆ. ಸಿಮಿಲರ್ಲಿ ಸಿ ಪಾಯಿಂಟ್ ಯೂಸ್ ಮಾಡಿ ನಾವು ಹೇಗೆ ಬರಿಬೋದು ಓ ಸಿ ಬಾರ್ ಅಂತ ಅಂದರೆ, ಓ ಸಿ ಬಾರ್ ಇಸ್ ಈಕ್ವಲ್ ಟು, ಸಿ ಪಾಯಿಂಟ್ ಅಂದರೆ ಏನು ಕೊಟ್ಟಿದ್ದಾರೆ ಹೇಳಿ, 0, 1, 2 ತಾನೆ. ಸೊ 0 ಇಂಟು ಐ ಕ್ಯಾಪ್ ಪ್ಲಸ್ 1 ಇಂಟು ಜೆ ಕ್ಯಾಪ್ ಪ್ಲಸ್ 2 ಇಂಟು ಕೆ ಕ್ಯಾಪ್. ಓಕೆ. ಸೊ ಇಲ್ಲಿಗೆ ನಮಗೆ ಓ ಎ ಬಾರ್, ಓ ಬಿ ಬಾರ್, ಓ ಸಿ ಬಾರ್ 3 ಸಿಕ್ಕಿದೆ. ರೈಟ್? ಸೊ ಇದನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು, ಈಗ ಬಿ ಎ ಬಾರ್ ಕಂಡುಹಿಡಿಬೋದು ತಾನೆ. ಬಿ ಎ ಬಾರ್ ಅಂದರೆ ಓ ಎ ಬಾರ್ ಮೈನಸ್ ಓ ಬಿ ಬಾರ್. ಹಾಗೆ ಬಿ ಸಿ ಬಾರು ಕಂಡುಹಿಡಿಬೋದು. ಬಿ ಸಿ ಬಾರ್ ಏನಾಗುತ್ತೆ ಹೇಳಿ, ಓ ಸಿ ಬಾರ್ ಮೈನಸ್ ಓ ಬಿ ಬಾರ್. ನಮ್ಮ ಹತ್ರ ಎಲ್ಲ ಅವೈಲೇಬಲ್ ಇದೆ. ಸೊ ಲೆಟ್ ಅಸ್ ಫೈಂಡ್ ದೀಸ್ ಟು ಫಸ್ಟ್, ದೆನ್ ಡಾಟ್ ಪ್ರಾಡಕ್ಟ್, ದೆನ್ ಮ್ಯಾಗ್ನಿಟ್ಯೂಡ್. ಓಕೆ, ಡನ್. ಸೊ ಯಾವ ರೀತಿ ಫೈಂಡ್ ಮಾಡ್ತೀರಾ? ಏನಪ್ಪ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಬಿ ಎ ಬಾರ್ ಡಾಟ್ ಬಿ ಸಿ ಬಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಬಾರ್. ರೈಟ್? ನಾವು ಐ ವಾಂಟ್ ಬಿ ಎ ಬಾರ್. ಆವಾಗಲೇ ಹೇಳಿದ ಪ್ರಕಾರ ಏನು ಮಾಡಬೇಕು, ಬಿ ಎ ಬಾರ್ ಅಂತ ಅಂದರೆ ಓ ಎ ಬಾರ್ ಮೈನಸ್ ಓ ಬಿ ಬಾರ್. ಅಷ್ಟು ಆ್ಯಕ್ಚುಲಿ ಏನಂದರೆ ಕಾಮನ್ ಆಗಿ ಅರ್ಥ ಆಗಿಬಿಟ್ರೆ ಓಕೆ, ದಿಸ್ ಇಸ್ ಎ ಪಾಯಿಂಟ್. ರೈಟ್? -1, 0, 0, ದಿಸ್ ಇಸ್ ಬಿ ಪಾಯಿಂಟ್. ಓ ಎ ಬಾರ್ ಅಂದರೆ ಇದ್ರಾಗ ಇದನ್ನು ಮೈನಸ್ ಮಾಡ್ತಿರ್ತಾರೆ, ಓ ಎ ಬಾರ್ ಮೈನಸ್ ಓ ಬಿ ಬಾರ್. ಸೊ ಡೈರೆಕ್ಟ್ಲಿ ಕಂಡು 1 ಮೈನಸ್ ಆಫ್ -1 ಅಂದರೆ ಎಷ್ಟಾಗುತ್ತೆ, +2 ಆಗುತ್ತೆ. 2 - 0 ಅಂದರೆ ಎಷ್ಟಾಗುತ್ತೆ, 2 - 0, 2, 3 - 0 ಅಂದರೆ 3. ಸೊ ನೀವು ಡೈರೆಕ್ಟಾಗಿ ಆ್ಯಕ್ಚುಲಿ ಕಂಡುಹಿಡಿದ್ರೂ ಬರಿಬೋದು 2, 2, 3 ಆಗುತ್ತೆ ಅಂತ. ಬಟ್ ಪ್ರೊಸೀಜರ್ ವೈಸೇ ಮಾಡಬೇಕು ಅಂತಂದರೆ ಓ ಎ ಬಾರ್ ಏನಾಗುತ್ತೆ, 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಮೈನಸ್ ಬಿ ಬಾರ್ ಅಂದರೆ ಏನಿದೆ, -i ಕ್ಯಾಪ್ ಪ್ಲಸ್ 0j ಕ್ಯಾಪ್ ಪ್ಲಸ್ 0k ಕ್ಯಾಪ್ ಇದೆ. ಸೊ ಇವೆಲ್ಲ 0 ಬೇಕೇ ಇಲ್ಲ ಅಂದರೆ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಮೈನಸ್ ಪ್ಲಸ್ ಐ ಕ್ಯಾಪ್. ಕರೆಕ್ಟ್? ಈಗ ಇದನ್ನು ಕಂಡುಹಿಡಬೇಕಂದ್ರೆ ಏನು ಮಾಡ್ತೀರಿ, ಐ ಪ್ಲಸ್ ಐ ಈಸ್ 2i ಕ್ಯಾಪ್, ದೆನ್ 2j ಕ್ಯಾಪ್ ಆ್ಯಸ್ ಇಟ್ ಈಸ್, 3k ಕ್ಯಾಪ್ ಆ್ಯಸ್ ಇಟ್ ಈಸ್. ಬಿ ಎ ಬಾರ್ ಸಿಕ್ತಾ? ಇದೇ ಬಿ ಎ ಬಾರ್ನ ಇಟ್ಕೊಂಡ್ಬಿಟ್ಟು ನಾನು ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಬೋದಲ್ಲ. ಈಗಲೇ ಮ್ಯಾಗ್ನಿಟ್ಯೂಡ್ ಹೇಗೆ ಕಂಡುಹಿಡ್ತೀರಾ, ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್. ರೈಟ್? ಸೊ ವಾಟ್ ಈಸ್ ದ ನಂಬರ್, 2, here 2, here 3. 2 ಸ್ಕ್ವೇರ್ 4, 2 ಸ್ಕ್ವೇರ್ 4, 3 ಸ್ಕ್ವೇರ್ 9. ಸೊ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ, 4 + 4 + 9 ಅಂದರೆ 9 + 8. 9 + 8 ಅಂತ ಅಂದರೆ ಎಷ್ಟು ಹೇಳಿ, 9 + 8 ಈಸ್ 8 2 16 + 1 17. ರೈಟ್? ಸೊ ಒಂದು ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಬಿ ಸಿ ಬಾರ್ ಅದೇ ರೀತಿ ಕಂಡುಹಿಡಬೇಕು ನಾವು. ಬಿ ಸಿ ಬಾರ್ ಇಸ್ ಈಕ್ವಲ್ ಟು ಓ ಸಿ ಬಾರ್ ಮೈನಸ್ ಓ ಬಿ ಬಾರ್. ಕರೆಕ್ಟ್? ಓ ಸಿ ಬಾರ್ ಮೈನಸ್ ಓ ಬಿ ಬಾರ್. ಸೊ ಓ ಸಿ ಬಾರ್ ಅಂದರೆ ಎಷ್ಟಿತ್ತು ನಮ್ಮ ಹತ್ರ, 0, 1, 2 ಹೌದಲ್ವಾ. ಸೊ ನಥಿಂಗ್ ಬಟ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಮೈನಸ್ ಓ ಬಿ ಬಾರ್ ಅಂದರೆ ಮೈನಸ್ ಐ ಕ್ಯಾಪ್ ಅಷ್ಟೇ ಇದ್ದಿದ್ದು. ಸೊ ಅದನ್ನು ಬರೆದ್ರೆ ಹೇಗೆ ಬರುತ್ತೆ ನಿಮಗೆ, ಐ ಕ್ಯಾಪ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್. ಅಲ್ಲಿಗೆ ಏನು ಸಿಕ್ತು, ಬಿ ಸಿ ಬಾರ್. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಬೇಕು ತಾನೆ. ಸೊ ಮ್ಯಾಗ್ನಿಟ್ಯೂಡ್ ಹೇಗೆ ಕಂಡುಹಿಡ್ತೀರಿ, 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 4, ನಥಿಂಗ್ ಬಟ್ √6. ಹೌದಾ? ಸೊ ಈಗ ಕಾಸ್ ಥೀಟಾ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಬಿ ಎ ಬಾರ್ ಡಾಟ್ ಬಿ ಸಿ ಬಾರ್ ಇತ್ತು ತಾನೆ. ಸೊ ಬಿ ಎ ಬಾರ್ ಬರ್ಕೊಳ್ಳಿ, 2i ಕ್ಯಾಪ್ 2j ಕ್ಯಾಪ್ 3k ಕ್ಯಾಪ್ ಡಾಟ್ ಬಿ ಸಿ ಬಾರ್ ಬರೀರಿ, ಐ ಕ್ಯಾಪ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್. ಓಕೆ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಏನಿದೆ, √17 ಒಂದು, √6 ಒಂದು. ಹೌದಾ? ಡಾಟ್ ಪ್ರಾಡಕ್ಟ್ ಹೇಗೆ ಕಂಡುಹಿಡಿತೀರಿ,
2 ones are scalar components 1 1 2 2 ones are 2 2 into 1 2 plus 3 into 2 6 divided by root 17 into 6 ಅಂತಂದ್ರೆ ಎಷ್ಟಾಗುತ್ತೆ ಹೇಳಿ 17 6 102 ತಾನೆ. ಸೊ ವಾಟ್ ಇಸ್ ದ ಆನ್ಸರ್ 10 by square root of 102. ಆದರೆ ನಮಗೆ ಬೇಕಿರೋದೇನು ಥೀಟಾ ವ್ಯಾಲ್ಯೂ ಅಷ್ಟೇ. ಸೊ ಆ ಕಾಸ್ನ ನಾವೇನು ಮಾಡೋಣ ಕಾಸ್ ಇನ್ವರ್ಸ್ ಅಪ್ಲೈ ಮಾಡಿದ್ರೆ ಎರಡೂ ಸೈಡು ವಾಟ್ ವಿಲ್ ವಿ ಗೆಟ್ ಈಸ್ 10 by square root 102. This is your angle between the two vectors BA bar and BC bar. Got it? So easy ಆಗಿ ಅರ್ಥ ಆಗುತ್ತೆ ಆಕ್ಚುಲಿ. The thing is that ಇಲ್ಲಿ BA ಬಾರ್ ಕಂಡುಹಿಡಿಯೋದು ಒಂದು ಟಾಸ್ಕ್, BC ಬಾರು ಮ್ಯಾಗ್ನಿಟ್ಯೂಡ್ ಇವು ಕಂಡುಹಿಡಿಯೋದೇ ಒಂದು ಟಾಸ್ಕ್ ಆಗಿದೆ, ಹೌದಲ್ವಾ? ಸೊ ದಟ್ಸ್ ಇಟ್. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವಶನ್ ನಂಬರ್ 16 ಬಂದ್ಬಿಟ್ಟು ಏನಿದೆ ಅಬ್ಸರ್ವ್ ಮಾಡಿ. ಶೋ ದಟ್ ದ ಪಾಯಿಂಟ್ಸ್, ಅಬ್ಸರ್ವ್ ಕ್ಲಿಯರ್ಲಿ, ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್. 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅವು ಕೊಲಿನಿಯರ್ ಆಗಿದಾವೆ ಅಂತ ನಾವು ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡ್ತೀರಾ? ಸಿಂಪಲ್ ಕಾನ್ಸೆಪ್ಟ್, ನೀವು ಆ್ಯಕ್ಚುಲಿ ಜನರಲ್ ಕಾನ್ಸೆಪ್ಟೇ. ಕೊಲಿನಿಯರ್ ಅಂದರೆ ಏನಪ್ಪ? 3 ಪಾಯಿಂಟ್ಸು ಒಂದೇ ಲೈನ್ ಮೇಲ್ಗಡೆ ಲೈ ಆಗುತ್ತೆ, ಎ ಬಿ ಸಿ ಒಂದೇ ಲೈನ್ ಮೇಲೆ ಲೈ ಆಗ್ತವೆ ಅಂದಮೇಲೆ ಕಾಮನ್ ಸೆನ್ಸ್, ಯಾವುದಾದ್ರೂ ಎರಡನ್ನ ನಾನು ಆ್ಯಡ್ ಮಾಡಿದ್ರೆ ಅದು ಮೂರನೇದಕ್ಕೆ ಈಕ್ವಲ್ ಆಗುತ್ತೆ, ಹೌದಲ್ವಾ? ಎಸ್, 3 ಪಾಯಿಂಟ್ಸ್ ಆರ್ ಲೈಯಿಂಗ್ ಆನ್ ದ ಲೈನ್, ದೆನ್ ಎ ಬಿ ಪ್ಲಸ್ ಬಿ ಸಿ ಡೆಫಿನೆಟ್ಲಿ ಈಕ್ವಲ್ ಟು ಎ ಸಿ ತಾನೆ, ಹೌದಾ? ಸೊ ನಾವೀಗ ಏನು ಮಾಡಬೇಕು? ಈ ಎ ಬಿನೂ ಕಂಡುಹಿಡಿಬೇಕು, ಬಿ ಸಿನೂ ಕಂಡುಹಿಡಿಬೇಕು, ಎ ಸಿನೂ ಕಂಡುಹಿಡಬೇಕು. 3 ಕಂಡುಹಿಡಿದ ಮೇಲೆ ಯಾವುದಾದ್ರು ಎರಡನ್ನ ಆ್ಯಡ್ ಮಾಡಿದ್ರೆ ಮೂರನೇದು ಸಿಗುತ್ತೆ ಅನ್ನೋದಾದರೆ ಎಸ್ ದೇ ಆರ್ ಕೊಲಿನಿಯರ್ ಅಂತ ಹೇಳ್ಬೋದು. ಸೊ ಹೌ ಟು ಫೈಂಡ್ ದಟ್ ಒನ್? ಸಿಂಪಲ್, ಎ ಬಿ ಬಾರ್ ಕಂಡುಹಿಡಬೇಕು. ಹೌ ವಿಲ್ ಯು ಫೈಂಡ್ ಎ ಬಿ ಬಾರ್? ಒ ಬಿ ಬಾರ್ ಮೈನಸ್ ಒ ಎ ಬಾರ್ ತಾನೆ. ಸೊ ಎ ಬಿ ಸಿ ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ ಹೆಸರು ಬರ್ಕೊಳ್ರಿ. 1, 2, 7, ಬಿ ಈಸ್ 2, 6, ನೆಕ್ಸ್ಟ್ 3, ಸಿ ಈಸ್ 3, 10, -1. ಓಕೆ, ಸೊ ಎ ಬಿ ಬಾರ್ನ ಹೇಗೆ ಕಂಡುಹಿಡ್ತೀರಿ? ಒ ಬಿ ಮೈನಸ್ ಒ ಎ ಅಂದರೆ ಡೈರೆಕ್ಟಾಗಿ ಮಾಡ್ಬೋದು ನೋಡಿ. 2 - 1 ಎಷ್ಟಾಗುತ್ತಪ್ಪ? 1. ಸೊ ಐ ಕ್ಯಾಪ್ 6 - 2 4 ಜೆ ಕ್ಯಾಪ್ ಪ್ಲಸ್ 3 - 7 ಅಂದರೆ ಎಷ್ಟು? -4, ಹೌದಲ್ವಾ? ಸೊ -4 ಕೆ ಕ್ಯಾಪ್. ದಿಸ್ ಇಸ್ ಯುವರ್ ಎ ಬಿ ಬಾರ್. ಈಗ ನಾನು ನೋಡಬೇಕಾಗಿರೋದು ಮ್ಯಾಗ್ನಿಟ್ಯೂಡ್ ತಾನೆ. ಸೊ ದೇರ್ ಫೋರ್ ಐ ವಿಲ್ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಬಾರ್. ನಥಿಂಗ್ ಬಟ್ 1 square 1, 4 square 16, -4 whole square ಕೂಡ 16, 16 2s 32 ಆ್ಯಂಡ್ +1 ಅಂದರೆ 33. ಅಲ್ಲಿಗೆ 1 ಸಿಕ್ತು ನನಗೆ, ರೂಟ್ 33. ಓಕೆ, ನೆಕ್ಸ್ಟ್ ಐ ವಿಲ್ ಫೈಂಡ್ ಅನದರ್ ಒನ್, ದಟ್ ಈಸ್ ನಥಿಂಗ್ ಬಟ್ ಬಿ ಸಿ ಬಾರ್ ಕಂಡುಹಿಡಿಯೋಣ. ಬಿ ಸಿ ಬಾರ್ ಈಸ್ ನಥಿಂಗ್ ಬಟ್ ಒ ಸಿ ಮೈನಸ್ ಒ ಬಿ. ಸಿ ಪಾಯಿಂಟ್ ಅಂದರೆ ಏನಾಯ್ತಪ್ಪ? 3, 10, -1. ಬಿ ಪಾಯಿಂಟ್ ಅಂದರೆ ಏನೈತೆ? 2, 6, 3, ಹೌದಾ? ಸಿ ಮೈನಸ್ ಅಂದರೆ 3 - 2 ಎಷ್ಟು? 1. ಸಿ ಈ ಥರ ಅರ್ಥ ಆಗಲ್ಲ ಅಂದರೆ ಪ್ರೀವಿಯಸ್ಲಿ ಮಾಡೋದ್ನಲ್ಲ ಆ ಥರನೂ ಮಾಡ್ಬೋದು, ಬರ್ಕೊಂಡು ಮಾಡ್ಬೋದು, ನಾಟ್ ಎ ಬಿಗ್ ಡೀಲ್. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸಿ ಮೈನಸ್ ಒ ಸಿ ಅಂದರೆ ಸಿ ಪಾಯಿಂಟ್ಸಲ್ಲಿ ಬಿ ಪಾಯಿಂಟ್ನ ಕಳಿಬೇಕು. 10 - 6 -1 - 3 -4. ಅಲ್ಲಿಗೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ನಿಮಗೆ ಏನು ಸಿಗುತ್ತೆ ಅಬ್ಸರ್ವ್ ಮಾಡಿ? ರೂಟ್ 33ನೇ ಸಿಗುತ್ತೆ. ಯಾಕೆ? ಅಬ್ಸರ್ವ್ ದೀಸ್ 2 ವೆಕ್ಟರ್ಸ್ ಆರ್ ಸೇಮ್, ರೈಟ್? ನೆಕ್ಸ್ಟ್ ಲೆಟ್ ಅಸ್ ಚೆಕ್ ಎ ಸಿ ಬಾರ್. ಎ ಸಿ ಅಂತಂದ್ರೆ ಏನು? ಎ ಪಾಯಿಂಟಲ್ಲಿ ಅಲ್ಲ, ಸಿ ಪಾಯಿಂಟಲ್ಲಿ ಎ ಪಾಯಿಂಟ್ನ ಮೈನಸ್ ಮಾಡೋದು. ಸೊ ಸಿ ಪಾಯಿಂಟಲ್ಲಿ ಎ ಪಾಯಿಂಟ್ ಮೈನಸ್ ಮಾಡ್ರಿ ಅಂದರೆ ಏನು ಮಾಡ್ತೀರಾ? ಸಿ ಪಾಯಿಂಟ್ ಅಂದರೆ ಎಷ್ಟು? 3, 10, -1 ಐತೆ. ಎ ಪಾಯಿಂಟ್ ಅಂದರೆ 1, 2, 7 ಇದೆ, ಹೌದಾ? 3 - 1 ಅಂದರೆ ಎಷ್ಟಪ್ಪ? 2 ಐ ಕ್ಯಾಪ್. 10 - 2 ಅಂದರೆ 8 ಜೆ ಕ್ಯಾಪ್. -1 - 7 ಅಂದರೆ -8 ಕೆ ಕ್ಯಾಪ್. ಅಬ್ಸರ್ವ್ ಕ್ಲಿಯರ್ಲಿ, ಇದು ಆ್ಯಕ್ಚುಲಿ ಇದ್ರದ್ದು 2ರಷ್ಟಿದೆ ತಾನೆ. ಸೊ ಆನ್ಸರು ಕೂಡ 2ರಷ್ಟು ಬರುತ್ತೆ ಅನ್ನೋದು ಕಾಮನ್ ಸೆನ್ಸ್. ಬಟ್ ಅಂದರೂ ಕೂಡ ಡೈರೆಕ್ಟಾಗಿ ಮಾಡ್ತಿರ, ಆ ಥರ ಮಾಡಲ್ಲ ಅಂದರೆ ಮಾಡಿರಿ. 2 square 4, 8 square 64, -8 whole square is 64. 64 60 60 120 4 4 4 ಅಂದರೆ 12. 120 + 12 ಅಂದರೆ ಎಷ್ಟಾಗುತ್ತಪ್ಪ? 132 ಆಗುತ್ತೆ. ಈಗ ಇದು 32 ಈಸ್ ನಥಿಂಗ್ ಬಟ್ ಹೌ ಮಚ್? 4 × 33 ಬರಿಬೋದಾ? 4 ರೂಟಿಂದ ಹೊರಗೆ ಬಂದರೆ 2 ಆಗುತ್ತಾ? 2 ರೂಟ್ 33. ಎಸ್ ಆರ್ ನೋ? ನಾವು ಅಬ್ಸರ್ವ್ ಕ್ಲಿಯರ್ಲಿ, ರೂಟ್ 33 ರೂಟ್ 33 2 ರೂಟ್ 33 ಬಂದೇ ಬರುತ್ತಾ? ಕ್ಲಿಯರ್ಲಿ ಅಬ್ಸರ್ವ್, ಎ ಬಿ ಬಾರ್ ಪ್ಲಸ್ ಬಿ ಸಿ ಬಾರ್ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ಎ ಸಿ ಬಾರ್ ಮ್ಯಾಗ್ನಿಟ್ಯೂಡ್. ವೈ? ರೂಟ್ 33 ಪ್ಲಸ್ ರೂಟ್ 33 ಈಸ್ ಈಕ್ವಲ್ ಟು 2 ರೂಟ್ 33. ರೂಟ್ 33 ಪ್ಲಸ್ ರೂಟ್ 33 ಅಂದರೆ ಎಷ್ಟು? 2 ರೂಟ್ 33 ವಿಚ್ ಈಸ್ ಈಕ್ವಲ್ ಟು 2 ರೂಟ್ 33. ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಈಕ್ವಲ್, ಹೌದಲ್ವಾ? ಸೊ ದೇರ್ ಫೋರ್ ಏನು ಹೇಳ್ಬಹುದು? ದೀಸ್ 3 ಪಾಯಿಂಟ್ಸ್ ಆರ್ ಕೋ ಲೀನಿಯರ್. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 17. ಕ್ವೆಶನ್ ನಂಬರ್ 17 ಏನಿದೆ ಅಬ್ಸರ್ವ್ ಮಾಡಿ. ಶೋ ದಟ್ ದ ವೆಕ್ಟರ್ಸ್
ಫಾರ್ಮ್ ದ ವರ್ಟಿಸಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಅಂದ್ರೆ ಏನು, ಅವರು ವೆಕ್ಟರ್ಸ್ ಕೊಟ್ಟಿದ್ದಾರೆ, ಅವು ರೈಟ್ ಆಂಗಲ್ ಟ್ರಯಾಂಗಲ್ ಇಂದ ವರ್ಟಿಸಸ್ನ ಫಾರ್ಮ್ ಮಾಡುತ್ತೆ ಅಂತ ಪ್ರೂವ್ ಮಾಡಬೇಕು. ಈಗ ಮ್ಯಾಥ್ಸ್ ಅಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಬಂತು ಅಂದ್ರೆ ಒಂದೇ ಕಾನ್ಸೆಪ್ಟ್, ಯಾವುದು? ಪೈಥಾಗರಸ್ ಥಿಯರಮ್. ಎಸ್ ಆರ್ ನೋ? ಸೊ ವಾಟ್ ಟು ಡೂ ಇನ್ ದಿಸ್ ಪ್ರಾಬ್ಲಮ್? ಥಿಂಕ್ ಅಬೌಟ್ ಇಟ್. ಆ ವೆಕ್ಟರ್ಸ್ನ ರೈಟ್ ಆಂಗಲ್ ಟ್ರಯಾಂಗಲ್ ಇಂದ ವರ್ಟಿಸಸ್ ಅಂತ ಹೇಗೆ ತೋರಿಸ್ತೀರಾ? ಫಸ್ಟ್ ಕೊಟ್ಟಿರೋದನ್ನ ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ ವಾಟ್ ಈಸ್ ಗಿವನ್ ಆಕ್ಚುಲಿ ಈಸ್ ವರ್ಟಿಸಸ್ ಕೊಟ್ಟಿದ್ದಾರೆ, ಹೌದಾ? ಅಲ್ಲ ಸಾರಿ, ವರ್ಟಿಸಸ್ ಕೊಟ್ಟಿಲ್ಲ, ವೆಕ್ಟರ್ಸ್ ಕೊಟ್ಟಿದ್ದಾರೆ, ರೈಟ್? ಹೇಗೆ ಬರ್ಕೊಂತೀರಾ ಈಗ? ಜಸ್ಟ್ ಕ್ವೆಶ್ಚನ್ ನಂಬರ್ 17. ಓಕೆ, ಸಪೋಸ್ ದಿಸ್ ಈಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ದಿಸ್ ಪಾಯಿಂಟ್ ಎ. ಓಕೆ, ಪಾಯಿಂಟ್ ಎಗೆ ಏನಿದೆ ವೆಕ್ಟರು? 2i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಕೊಟ್ಟಿದ್ದಾರೆ. ನಥಿಂಗ್ ಬಟ್ ದ ಪೊಸಿಷನ್ ವೆಕ್ಟರ್. ನೆಕ್ಸ್ಟ್ ಬಿ ಪಾಯಿಂಟ್ ಸಿ ಪಾಯಿಂಟ್ ಬೇಕು, ಹೌದಾ? ಸೊ ಎ ಬಿ ಸಿ ಅಂತ ಅನ್ಕೋಣ. ಬಿ ಪಾಯಿಂಟ್ ಏನಾಯ್ತಪ್ಪ? ಬಿಗೆ ಐ 3j ಮೈನಸ್ 5k ಕ್ಯಾಪ್. ಸಿ ಪಾಯಿಂಟಿಗೆ ಪೊಸಿಷನ್ ವೆಕ್ಟರ್ 3i ಕ್ಯಾಪ್ ಮೈನಸ್ 4j ಕ್ಯಾಪ್ ಮೈನಸ್ 4k ಕ್ಯಾಪ್. ಈ ಥರ ವರ್ಟಿಸಸ್ಸು ವೆಕ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ನಾವೇನು ಪ್ರೂವ್ ಮಾಡಬೇಕು? ಈ ವರ್ಟಿಸಸ್ಸು ರೈಟ್ ಆಂಗಲ್ ಟ್ರಯಾಂಗಲ್ ಇಂದ ವರ್ಟಿಸಸ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಈಗ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ನಮಗೆ ಗೊತ್ತಿದೆ, ಎ ಬಿ ಬಾರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಹೋಲ್ ಸ್ಕ್ವೇರ್, ಹೈಪೋಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ಎನಿ ದ ಅದರ್ ಟೂ ಸೈಡ್ಸ್, ರೈಟ್? ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆರ್ ಸಿ ಬಿ ಸ್ಕ್ವೇರ್. ಕರೆಕ್ಟ್ ಏನ್ರಿ? ರೈಟ್. ಈಗ ನಿಮಗೆ ಈ ಪಾಯಿಂಟ್ ಇಲ್ಲೇ ಇದೆ ಅನ್ನೋದು ಗೊತ್ತಿಲ್ಲ. ಒಟ್ಟು ನೀವೇನು ಮಾಡಬೇಕು? 3 ಪಾಯಿಂಟ್ಸಿಂದು ಎ ಬಿ ಎ ಸಿ ಬಿ ಸಿ ಕಂಡುಹಿಡಬೇಕು. 3ರಲ್ಲಿ ಯಾವುದಾದ್ರೂ 2ನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ 3ನೇದಕ್ಕೆ ಸಿಗುತ್ತೆ ನಮಗೆ. ಅರ್ಥ ಆಯ್ತಲ್ಲ? ಸೊ ವಾಟ್ ವಿಲ್ ಯು ಫೈಂಡ್? ನೌ ಯು ವಿಲ್ ಫೈಂಡ್ ಫಸ್ಟ್ ಎ ಬಿ. ಹೌ ಟು ಫೈಂಡ್ ಎ ಬಿ ಬಾರ್ ವೆಕ್ಟರ್ ಯೂಸಿಂಗ್ ದಿಸ್ ಒನ್? ದಿಸ್ ನಥಿಂಗ್ ಬಟ್ ಒ ಬಿ ಬಾರ್ ಮೈನಸ್ ಒ ಎ ಬರ್ತಾನೆ. ಸೊ 1 ಮೈನಸ್ 2 ಅಂದರೆ ಎಷ್ಟಾಗುತ್ತೆ? -1. ನೆಕ್ಸ್ಟ್ -3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ತಾನೆ? ಎಸ್ ಆರ್ ನೋ? ಸೊ -3 + 1 ಅಂದರೆ ಎಷ್ಟು? -2j ಕ್ಯಾಪ್. ನೆಕ್ಸ್ಟ್ -5 - 1 ಅಂದರೆ -6k ಕ್ಯಾಪ್. ಕರೆಕ್ಟಾ? ಈಗ ಈ ಡಿಸ್ಟೆನ್ಸ್ ಕಂಡುಹಿಡಿಯೋಣ, ಮ್ಯಾಗ್ನಿಟ್ಯೂಡ್ ಐ ಮೀನ್ ಟು ಸೇ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಬಾರ್ ಅಂದರೆ ಹೇಗೆ ಕಂಡುಹಿಡಿತೀರಿ? ಸ್ಕ್ವೇರ್ ರೂಟ್ ಆಫ್ -1 ಹೋಲ್ ಸ್ಕ್ವೇರ್ ಅಂದರೆ 1, -2 ಹೋಲ್ ಸ್ಕ್ವೇರ್ ಅಂದರೆ 4, 6 ಸ್ಕ್ವೇರ್ ಅಂದರೆ 36, ವಿಚ್ ಇಸ್ ಈಕ್ವಲ್ ಟು √41. ಓಕೆ, √41 ತಲೆಯಲ್ಲಿರಲಿ. ಓಕೆ, ರೈಟ್. ನೆಕ್ಸ್ಟ್ ಬಂದುಬಿಟ್ಟು ಎ ಬಿ ಆಯ್ತಲ್ಲ, ಎ ಸಿ. ಸೊ ಎ ಸಿನ ಹೇಗೆ ಕಂಡುಹಿಡಿತೀರಿ? ಲೆಟ್ ಮಿ ಮೂವ್ ದಿಸ್ ಹೆಡ್. ಈಗ ಎ ಸಿ ಬೇಕು. ಎ ಸಿ ಬಾರ್ ಅಂದರೆ ಒ ಸಿ ಬಾರ್ ಮೈನಸ್ ಒ ಎ ಬಾರ್. ಸೊ ಸಿ ಮೈನಸ್ ಎ. 3 - 2 ಅಂದರೆ 1, ಅಲ್ಲಿಗೆ ಐ ಕ್ಯಾಪ್. ನೆಕ್ಸ್ಟ್ -4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. -4 + 1 ಅಂದರೆ -3j ಮೈನಸ್ -4 - 1 ಏನಾಗುತ್ತೆ? -5k ಕ್ಯಾಪ್. ದಿಸ್ ಈಸ್ ಎ ಸಿ ಬಾರ್. ಟ್ರೈ ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್. ವಾಟ್ ವಿಲ್ ಯು ಗೆಟ್? 1 ಸ್ಕ್ವೇರ್ 1, 3 ಸ್ಕ್ವೇರ್ 9, 5 ಸ್ಕ್ವೇರ್ 25. ಕರೆಕ್ಟ್ ಏನ್ರಿ? 25 + 1 30, √30. ಕರೆಕ್ಟ್ ಇದೆಯಾ ಅದು? 25 + 1. ಓಕೆ ಓಕೆ ಓಕೆ. ಸೊ ಯು ವಿಲ್ ಬಿ ಗೆಟಿಂಗ್ √30. ಐ ಮೀನ್ 1 ಅಂದರೆ 9 + 1 10, √35. ಕರೆಕ್ಟ್, ರೈಟ್? √35. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಒಂದು ಯಾವುದೈತಪ್ಪ? ಬಿ ಸಿ ಕಂಡುಹಿಡಿಬೇಕಲ್ಲ. ಸೊ ಬಿ ಸಿ ಬಾರ್ ಇಸ್ ಈಕ್ವಲ್ ಟು ಒ ಸಿ ಬಾರ್ ಮೈನಸ್ ಒ ಬಿ ಬಾರ್ ಮೈನಸ್. ಸೊ ಸಿ ಅಲ್ಲಿ ಬಿನ ಮೈನಸ್ ಮಾಡಿ. 3 - 1 ಅಂದರೆ ಎಷ್ಟಪ್ಪ? 2 ಐ ಕ್ಯಾಪ್ ಮೈನಸ್ -4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ -4 + 3 ಅಂದರೆ -1. ನೆಕ್ಸ್ಟ್ -4 ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಅಲ್ಲಿಗೇನಾಯಿತು? +1 ಆಗುತ್ತೆ. ಓಕೆ, ಸೊ ನಿಮ್ಗೆ ಗೊತ್ತಿದೆ ಅಂದ್ಕೊಂಡು ಈ ರೀತಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ನಾವು ಫೈಂಡಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಒನ್. 2 ಸ್ಕ್ವೇರ್ ಅಂದರೆ 4 ಪ್ಲಸ್ -1 ಹೋಲ್ ಸ್ಕ್ವೇರ್ ಅಂದರೆ 1, 1 ಸ್ಕ್ವೇರ್ 1, ವಿಚ್ ಇಸ್ ಈಕ್ವಲ್ ಟು √6. ನಾವು ಅಬ್ಸರ್ವ್ ಕ್ಲಿಯರ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಅಂತ ಅಬ್ಸರ್ವ್ ಮಾಡಿ. ಎ ವಿ ಬಾರ್ ಮ್ಯಾಗ್ನಿಟ್ಯೂಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡೆಫಿನೆಟ್ಲಿ ಎ ಸಿ ಬಾರ್ ಸ್ಕ್ವೇರ್ ಪ್ಲಸ್ ಬಿ ಸಿ ಬಾರ್ ಹೋಲ್ ಸ್ಕ್ವೇರ್ ಆಗೇ ಆಗುತ್ತೆ. ಯಾಕೆ? ಇಲ್ಲಿ ಅಬ್ಸರ್ವ್ ಮಾಡಿ, √41 ಹೋಲ್ ಸ್ಕ್ವೇರ, ಎ ಸಿ ಬಾರ್ ಹೋಲ್ ಸ್ಕ್ವೇರ್ ಅಂದರೆ √35 ಹೋಲ್ ಸ್ಕ್ವೇರ, ಪ್ಲಸ್ ಬಿ ಸಿ ಅಂದರೆ ಎಷ್ಟು? √6 ಹೋಲ್ ಸ್ಕ್ವೇರ್. ಎಸ್ ಆರ್ ನೋ? ಸೊ ಅದನ್ನು ಯಾವ ರೀತಿ ಮಾಡ್ತೀರಿ? ಯಾವ ರೀತಿ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ 41 is equal to 35 plus 6, 41 is equal to 41. ಪೈಥಾಗರಸ್ ಥಿಯರಮ್ ಇಂದ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ ಡೆಫಿನೆಟ್ಲಿ ಟ್ರಯಾಂಗಲ್ ಎ ಬಿ ಸಿ ಈಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ಈಸಿಯಾಗಿ ಅರ್ಥ ಆಗಬೇಕಾಗಿರೋ ಕಾನ್ಸೆಪ್ಟ್. ಓಕೆ,
Right. Coming to the last question. What is the last question? If a bar is a non-zero vector. ಏನು ಕೊಟ್ಟಿದ್ದಾರೆ? a bar ಅನ್ನೋದು ಒಂದು ನಾನ್-ಝೀರೋ ವೆಕ್ಟರ್ ಆಗಿದೆ. ಅಂದ್ರೆ ಏನು? ಅದು ಝೀರೋ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಸೊ a bar ಅನ್ನೋದು ನಾನ್-ಝೀರೋ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ a. ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ a bar is equal to a, which is definitely not equal to 0. And lambda is a non-zero scalar. ಅಂದ್ರೆ lambda ಕೂಡ ಏನಾಗಿದೆ? ನಾನ್-ಝೀರೋ ಸ್ಕೇಲಾರ್ ಆಗಿದೆ. This is very important for competitive point of view. Okay. Then ಅವ್ರು ಕೇಳ್ತಿರೋದೇನು? Then lambda a bar is a unit vector. ಅಂದ್ರೆ lambda into a bar ಇಂದು ಮ್ಯಾಗ್ನಿಟ್ಯೂಡ್ ಏನಾಗಬೇಕು? 1 ಆಗಬೇಕು. if lambda is equal to ಏನಾಗುತ್ತೆ? ಕಂಡೀಷನ್. lambda is equal to ಏನು ಕಂಡೀಷನ್ ಬರುತ್ತೆ ಅದ್ರ ಬೇಸ್ ಮೇಲೆ. ಅರ್ಥ ಆಯ್ತಲ್ಲ? ಕ್ವಶನ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಫ್ a bar is a non-zero vector of magnitude a, lambda is a non-zero scalar. ಸೊ lambda a bar ಅನ್ನೋದು ಯೂನಿಟ್ ವೆಕ್ಟರ್ ಆಗಲಿಕ್ಕೆ ಈ 4 ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ ಸ್ಯಾಟಿಸ್ಫೈ ಆಗ್ಬೇಕಂತ ಹೇಳಿದ್ದಾರೆ. ಅಬ್ಸರ್ವ್ ಕ್ಲಿಯರ್ಲಿ. ಯೂನಿಟ್ ವೆಕ್ಟರ್ ಅಂದ್ರೆ ಏನು? ಮ್ಯಾಗ್ನಿಟ್ಯೂಡ್ ಇಸ್ 1. ಎಸ್ ಆರ್ ನೋ? ಸೊ ಇದು ಸ್ಕೇಲಾರ್ ಅಂದ್ಮೇಲೆ ಹೊರಗೆ ಬರೀಬಹುದು. ಮ್ಯಾಗ್ನಿಟ್ಯೂಡ್ ಆಫ್ a bar is equal to lambda into magnitude of a bar is equal to 1. Magnitude of a bar ಎಷ್ಟು ಕೊಟ್ಟಿದ್ದಾರೆ? a. Therefore lambda into a is equal to 1. Lambda is equal to ಎಷ್ಟು ಆಗಬೇಕಪ್ಪ? 1 by a ಆಗಬೇಕು. Lambda is equal to 1 by a ಎಲ್ಲಿ ಕೊಟ್ಟಿದ್ದಾರೆ? ಅಬ್ಸರ್ವ್ ಮಾಡಿ. ಎಲ್ಲೂ ಕೂಡ ಕೊಟ್ಟಿಲ್ಲ, ಹೌದಲ್ವಾ? ಎಸ್ ಆರ್ ನೋ? ಬಟ್ ಅಬ್ಸರ್ವ್ ಕ್ಲಿಯರ್ಲಿ. ಆ ಥರ ಕೊಡದೇ ಇದ್ರು ಅವ್ರೇನು ಕೊಟ್ಟಿದ್ದಾರೆ? a is equal to 1 by lambda ಎಲ್ಲಾದರೂ ಕೊಟ್ಟಿದ್ದಾರೆ ಅಟ್ಲೀಸ್ಟ್. ಯು ವಿಲ್ ಅಬ್ಸರ್ವ್ ದಟ್ ಇಟ್ ಈಸ್ ಗಿವನ್ ಇಯರ್. ನಿಮಗೆ mod lambda ಯಾಕೆ ಕೊಟ್ಟಿದ್ದಾರೆ? ಯಾಕಂದ್ರೆ ಅವ್ರು ಹೇಳಿದ್ದಾರೆ ನಾನ್-ಝೀರೋ ಸ್ಕೇಲಾರ್. Right, therefore you are taking magnitude of lambda. Therefore a value ಎಷ್ಟಾಗುತ್ತೆ? 1 by magnitude of lambda ಆಗುತ್ತೆ. Therefore option D is the right option. ಅರ್ಥ ಆಯ್ತಲ್ಲ? So this was all about the exercise. Actually very big exercise, but that's okay. Alright, I hope so ಅರ್ಥ ಆಗಿರುತ್ತೆ. ಎಲ್ಲಾದರೂ ಒಂಚೂರು ಪ್ಲಸ್ ಮೈನಸ್ ಹೆಚ್ಚು ಕಮ್ಮಿ ಆಗಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆ, ಸೊ ದಟ್ ಐ ವಿಲ್ ಪಿನ್ ದಟ್ ಕಾಮೆಂಟ್ ವಿತ್ ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡಿ. ಅರ್ಥ ಆಯ್ತಾ? ಏನಾರ ಹಂಗೆ ಚಾನ್ಸಸ್ ಏನಿಲ್ಲ, ಆದರೆ ಮಿಸ್ ಆಗಿದ್ರೆ ಇನ್ಫಾರ್ಮ್ ಮಾಡಿದ್ರೆ ಅದನ್ನು ಪಿನ್ ಮಾಡಿದ್ರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಆ ಕಾಮೆಂಟ್ನ ಪಿನ್ ಮಾಡಿದಾಗ. ಓಕೆ ರೈಟ್. ಸೊ ಐ ಹೋಪ್ ಸೊ ದ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇನ್ ಕೇಸ್ ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತಂದರೆ ದಯವಿಟ್ಟು ಇದನ್ನು ನಿಮ್ಮ ಬೇರೆ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ದೇರ್ ಬೈ ಹೆಲ್ಪಿಂಗ್ ಮೀ ಆಲ್ಸೋ. ಓಕೆ, ಟು ಸ್ಟೇ ಮೋಟಿವೇಟೆಡ್. ಎನಿವೇಸ್, okay, so that's all for today. Thank you so much. God bless you.